ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಬೆಳೆಯಲಿ. ನಿಮ್ಮ ಒಂದು ದಾರಿ ನಡೆಸಿದ್ರೆ ನಿಮ್ಮ ಹಾದಿಯಲ್ಲಿ ನಾವು ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಎಲ್ಲರೂ ಬಿಟ್ಟು ನಾವು ಬೀಳ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಚಪ್ಪಾಳೆ ಮೂಲಕ ಅಲ್ಲ ಚಪ್ಪಾಳ ಕಾರ್ಯಕ್ರಮ ನಡೆಯುತ್ತದೆ. ಕೊಡುಗೆಯನ್ನು ನೀಡುವುದರ ಮೂಲಕ ಭಾರತದ ಸಾಂಸ್ಕೃತಿಕ ಇತಿಹಾಸವನ್ನು ಶ್ರೀಮಂತಗೊಳಿಸಿದ್ದಾರೆ. ಆ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಶ್ರೀಮಂತಗೊಳಿಸಿದವರ ಸಾಲಿಗೆ ಆ ರಂಗಾಯಣದ ನೆರಳಿನಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ 7ನೇ ಬ್ಯಾಚಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಮಂಜು ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ. ನಾವಲ್ಲಿ ಕುಂತಾಗ ಏನೆಲ್ಲ ಮಾತಾಡ್ಬೋದು, ಏನೆಲ್ಲ ಹಾಡುಗಳನ್ನ ಆಡ್ಬೋದು, ನಮಗೂ ಆಡಕ್ ಬರುತ್ತಾ, ಆದ್ರೆ ಎಲ್ಲಾರ ಮುಂದಲ್ಲ, ಬಾತ್ರೂಮ್ನ್ಯಾಗ. ಆದ್ರೆ ನಮ್ಮ ಹಾಡು ನಮಗ ಚಂದ ಅನಿಸ್ತಾ, ಕೆಲವೊಮ್ಮೆ ಕೇಳಿದಾಗ ಅನಿಸುತ್ತ ನಮಗೂ ಹಿಂಗ ಆಡಕ್ ಬರುತ್ತಾ. ಕಲಿಸಿಕೊಟ್ಟೆ ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯೋ, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಘರ್ಜನೆ ಒಂದು ಮಾತು ಕೂಡ ಜಗ ಹೇಳಿದೆ
ನಿನ್ನಿಂದ ಅಸಮಾನತೆ ಈಗ ದೂರ. ಕಲೆಗೆ ಬೆಲೆ ಇಲ್ಲ ಕಾಂತ. ನಮ್ ಕಡೆಯಿಂದ ಮಂಜುನಾಥ್ ಅವ್ರಿಗೆ 1000 ರೂಪಾಯಿ ರಿವಾರ್ಡ್ ಕೊಡ್ತಾ ಇದ್ದಪ್ಪ, ಆಯ್ತಾ? ಎಲ್ಲರಿಗೂ ಧನ್ಯವಾದವನ್ನು ಕೋರುತ್ತಾ, ಮೊದಲಿಗೆ ಚಿಗುರು ಎಂದರೇನು? ಚೆ ಅಂದರೆ ಚಿಗುರು ಎಲ್ಲಿದೆ, ಗು ಅಂದರೆ ಗುರುತೊಂದು, ರು ಅಂದರೆ ರುಜುವಾಗಲಿದೆ ಎಂದರ್ಥ. ಇಲ್ಲಿಯೂ ಉಗಮಗೊಂಡು ಹಲವಾರು ಕಡೆಯಿಂದ ಹರಿದು ಒಂದೆಡೆ ಕೂಡಿ ಸಂಗಮವಾಗುವಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ಪರ್ಧಾತ್ಮಕ ಅಧ್ಯಯನವನ್ನು ಅರಸಿ ವಿದ್ಯಾಕಾಶಿ ಎಂದು ಹೆಸರುವಾಸಿಯಾದ ಧಾರವಾಡಕ್ಕೆ ಬಂದು ಒಂದೆಡೆಯಲ್ಲಿ ಅಧ್ಯಯನವನ್ನು ಪ್ರಾರಂಭಿಸಿ ಜ್ಞಾನವನ್ನು ಪಡೆದುಕೊಂಡು ಯಶಸ್ವಿಯನ್ನು ಸಾಧಿಸಿದ ಶ್ರೀಯುತರು. ಯಶಸ್ಸಿನ ನಂತರ ಕಾರ್ಯ ನಿಲ್ಲದಿರಲಿ ಯಶಸ್ಸು ಶಾಶ್ವತವಲ್ಲ, ಸೋತಾಗ ಪ್ರಯತ್ನ ನಿಲ್ಲದಿರಲಿ ಸೋಲು ಅಂತಿಮವೇನೂ ಅಲ್ಲ ಎಂಬ ತತ್ವದ ಆಧಾರದ ಮೇಲೆ ಆ ಜ್ಞಾನವನ್ನು ಪಸರಿಸುವ
ಮಹದಾಸೆಯನ್ನು ಹೊತ್ತು ಅದನ್ನು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯಿಂದ ನೀಡಬೇಕೆಂದು ನಿರ್ಧರಿಸಿದರು. ಸ್ನೇಹಿತರೆ, ಸಾಧನೆ ಎಂಬುದು ಸುಮ್ಮನೆ ಆಗುವ ಮಾತಲ್ಲ. ಈ ಸಾಧನೆಯ ಹಾದಿ ಎಷ್ಟು ಇಷ್ಟ, ಕಷ್ಟ, ಕಲ್ಲು, ಮುಳ್ಳು, ಏಳು ಬೇಳೆ ಎಂದು ಸಾಧಕರು ಹೇಳಿರುವಂತೆ ಮತ್ತು ಈ ಸಾಧನೆಯ ಹಾದಿಯಲ್ಲಿ ಸಾಗಬೇಕಾದರೆ ಕಾಲುಗಳಿದ್ದರೆ ಸಾಲದು, ಜೊತೆಗೆ ದೊಡ್ಡ ಮನಸ್ಸು, ದೃಢ ನಿರ್ಧಾರ, ಇಚ್ಛಾಶಕ್ತಿಯೂ ಇರಬೇಕಾಗುತ್ತದೆ ಎಂತಲೇ ನಾವು ಕೇಳಿದ್ದೇವೆ. ಅಂತಹ ಸಾಧನೆಯ ಕನಸೋಳ ಕಣ್ಣುಗಳಿಗೆ ಸ್ಫೂರ್ತಿಯ ಸೆಲೆಯಾದಂತಹ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಯನ್ನು ದಿನಾಂಕ 23 ಆಗಸ್ಟ್ 2019ರಂದು ಶ್ರೀಯುತ ಬಾಬುರೆಡ್ಡಿ PSI ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಇವರ ಮಾರ್ಗದರ್ಶನದಲ್ಲಿ ಗೆಳೆಯರಾದ ಶ್ರೀ ರಾಜೇಶ್ ಎಂಜೆ, ದೇವೇಂದ್ರ ರೆಡ್ಡಿ, ಶ್ರೀ ರಾಜಾ ರೆಡ್ಡಿ ಎಂಬುವರು ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಶ್ರೇಯತರು ಮೂಲತಃ ಸ್ಪರ್ಧಾತ್ಮಕ ಅಧ್ಯಯನದ ಹಿನ್ನೆಲೆಯುಳ್ಳವರಾಗಿದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ SSCಗೆ ತಯಾರು ನಡೆಸಲು ಬರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯದಲ್ಲೂ ಕೂಡ ಮಾಹಿತಿಯ ಕೊರತೆಯನ್ನು ಅನುಭವಿಸಬಾರದೆಂದು ಚಿಗುರು ಸಂಸ್ಥೆಯವರು ರಾಜ್ಯದ ಮೂಲೆಯಲ್ಲಿ ಹೆಸರುವಾಸಿಯಾದ ಉಪನ್ಯಾಸಕರನ್ನು ಸಂಸ್ಥೆಯು ಒಂದೇ ಸೂರಿನಡಿಯಲ್ಲಿ ಒಗ್ಗೂಡಿಸಿದೆ. ನೀವು ಯಾವುದೇ ಕೆಲಸ ಮಾಡುವಾಗ ನಿಮ್ಮ ಮನಸ್ಸು, ಹೃದಯ ಮತ್ತು ನಿಮ್ಮ ಸರ್ವಸ್ವವನ್ನು ಆ ಕೆಲಸಕ್ಕೆ ಕೊಡಿ ಎಂಬ ವಿವೇಕಾನಂದರ ವಾಣಿಯಂತೆ ಮೊದಲಿಗೆ ದಿನಾಂಕ 28 ಆಗಸ್ಟ್ 2019ರಂದು ಬಡ ಕುಟುಂಬದಲ್ಲಿ ಅನೇಕ ಪ್ರತಿಭೆಗಳು ಅಡಗಿದ್ದು, ಆದರೆ ಆರ್ಥಿಕ ಸಮಸ್ಯೆಯಿಂದ ತರಬೇತಿಯನ್ನು ಪಡೆಯಲು ಸಾಮರ್ಥ್ಯವಿಲ್ಲದೆ ವಂಚಿತ ಸ್ಪರ್ಧಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಸುಮಾರು 4 ರಿಂದ 5 ತಿಂಗಳ ಕಾಲ KS, PSI ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ತರಬೇತಿಗಳನ್ನು ಅತಿ ಕಡಿಮೆ ಶುಲ್ಕವನ್ನು ಪಡೆದುಕೊಂಡು ತರಬೇತಿಯನ್ನು ನೀಡಿ ಬಡ ಸ್ಪರ್ಧಾರ್ಥಿಗಳ ಕನಸನ್ನು ನನಸಾಗಿಸಿ ಅವರ ಬಾಳಿಗೊಂದು ಆಶಾಕಿರಣರಾಗಿದ್ದಾರೆ. ಹಾಗೆ ಅಧ್ಯಯನದ ಸಲುವಾಗಿ 20.7 ಚಿಗುರು ಗ್ರಂಥಾಲಯವನ್ನು ತೆರೆಯುವುದರ ಮೂಲಕ ಚಿಗುರು ಸಂಸ್ಥೆಯು ಇಂದು ಚಿಗುರಿನಿಂದ ಹೆಮ್ಮರವಾಗಿ ಬೆಳೆದು ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇಲ್ಲಿವರೆಗೂ ನಾನು ಮಾತನಾಡಲು ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಉಪನ್ಯಾಸಕರ ಸಾಲಿನಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಮಳ್ಳೂರು ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾ ಇರ್ತೀವಿ. ಆದರೂ ಏನೋ ಒಂದು ಖುಷಿ ಇವತ್ತು ಭಾಳ ದಿನಗಳಾದ ಮೇಲೆ ಇಷ್ಟು ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಚಿಗುರು ಸಂಸ್ಥೆಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೇನೆ. ಈ ಚಿಗುರು ಕ್ಲಾಸಿಗೆ ಬಂದಮೇಲೆ ನಾನು ಸೌಮ್ಯತನ ಅಂದರೆ ಏನು ಅಂತೇಳಿ ನೋಡಿ ಕಲಿತೆ. ಚಿಗುರು ಇಲ್ಲಿ ಇರ್ತಕ್ಕಂಥ ನಿರ್ದೇಶಕರು ರಾಜೇಶ್ ಅವ್ರನ್ನ ನೋಡಿ ಒಬ್ಬ ಮನುಷ್ಯ ಯಾವ ರೀತಿ ಸೌಮ್ಯದಿಂದ ವರ್ತನೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರು ನೋಡಿ ಕಲ್ತಕ್ಕಂಥದ್ದು. ಅದರ ಜೊತೆಗೆ PSI ಆಗಿದ್ರು ಕೂಡ ಯಾವುದೇ ಅಹಂಕಾರ ಇರಲಾರ್ದೇ ವಿದ್ಯಾರ್ಥಿಗಳ ಜೊತೆಗೆ ಬೆರೀತಕ್ಕಂತಹ ಒಂದು ಸ್ವಭಾವ ಬಾಬುರೆಡ್ಡಿ ಸರ್ ಅವ್ರನ್ನ ವೇಳಾಪಟ್ಟಿಯಲ್ಲಿ ಒಂಚೂರು ಹೆಚ್ಚು ಕಮ್ಮಿ ನಾವು ಏನಾದರೂ ಡಿಸ್ಟರ್ಬ್ ಮಾಡಿದ್ರು ಕೂಡ ಯಾವುದೇ ಸೆನ್ಸ್ ಕಳ್ಕೊಳ್ಳಾರ್ದೆ ಆಯಿತು ಸರ್ ಅಂತೇಳಿ ಸೂಕ್ಷ್ಮವಾಗಿ ಮಾತನಾಡ್ತಕ್ಕಂಥ ರಾಜಾರೆಡ್ಡಿ ಸರ್ ಇವತ್ತು ಆಬ್ಸೆಂಟ್ ಇದ್ದಾರೆ. ಹಾಗೂ ಈ ಚಿಗುರು ಸಂಸ್ಥೆಯ ಜಾಹೀರಾತು ಚಾಣಕ್ಯ ಅಂತ ನಾವು ಕರೀತಕ್ಕಂಥದ್ದು ನಮ್ಮ ಗೋವಿಂದ ರೆಡ್ಡಿ ಸರ್ ಕೂಡ ಇವತ್ತು ಅನುಪಸ್ಥಿತಿ ಇದ್ದಾರೆ, ಅವ್ರನ್ನೂ ನೆನೆಸ್ಕೋತಾ ಇದ್ದೀನಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಸಮಾನ ಮನಸ್ಕರು, ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಜೊತೆಗೆ ಈಗೇನು ಬೀಳ್ಕೊಡ್ತಾ ಇದ್ದೀರಿ 7th ಮತ್ತು 8th ಬ್ಯಾಚ್, ಓಕೆ, ಭಾಳ ಒಳ್ಳೆ ಒಂದು ಏನಪ್ಪ ಅಂದಾಗ ಪ್ರತಿಭೆಗಳನ್ನು ನಾನು ಇಲ್ಲಿ ನೋಡಿದ್ದೀನಿ. ಸಾಕಷ್ಟು ನಾನು ಅವರಿಂದ ಕಲ್ತಿದ್ದೀನಿ. ನಾನು ಹೇಳೋಕ್ಕಾಗಂಗಿಲ್ಲ ಅದನ್ನು ಏನೇನು ಕಲ್ತೇನೆ ಅಂತೇಳಿ, ಬಟ್ ಕಲ್ತೇನೆ ಅವರಿಂದ.
ಎವ್ರಿ ಬ್ಯಾಚ್ ಆದ್ಮೇಲೆ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಒಂದು ಸ್ವಲ್ಪ ಸುಧಾರಣೆಯನ್ನ ಕಾಣ್ತಾ ಹೋಗ್ತೀವಿ. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನೀವು ನಮಗೆ ನಿಜವಾದ ಗುರುಗಳು ಇದೆಲ್ಲ. ಅದಕ್ಕೆ ಸೊ ಇವತ್ತೇನಾದ್ರೂ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಮಹೇಶ್ವರ ಅಂತ ಏನು ಹೇಳ್ತೀವಿ, ಅದು ವಿದ್ಯಾರ್ಥಿಗಳಿಗೆ ಸಲ್ಲುವಂಥದ್ದು, ನಾವು ಗುರುಗಳಿಗೆ, ನಿಮ್ಮಿಂದ ನಾವು ಇದೆಲ್ಲ. ಸೊ ಅದಕ್ಕೆ ಬೆಳುಂಬಿ ಸರ್ ಹೇಳಿದರು, ಟೀಚರ್ಸ್ ಟೀಚ್ ಮಾಡ್ತಾ ಮಾಡ್ತಾ ಯು ವಿಲ್ ಬಿಕಮ್ ಮೋರ್ ಪರ್ಫೆಕ್ಟ್ ಅಂತ. ಓಕೆ, ರೈಟ್. ಸೊ ದಂಡಿಸದೆ ದೇಹವನ್ನು ಖಂಡಿಸದೆ ಮೋಹವನ್ನು ಉಂಡುಂಡು ಸ್ವರ್ಗವೇರಲಿಕ್ಕೆ ಇದನ್ನೇನು ರಂಡೆ ಆಳುವಳೆ ಸರ್ವಜ್ಞ ಅಂತೇಳಿ ಸರ್ವಜ್ಞ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದ್ದೀವಿ ಅಂತಂದ್ಮೇಲೆ ನೀವು ಜಾಗೃತ ಆಗಬೇಕು. ನಮ್ಮ ಜವಾಬ್ದಾರಿ ಏನು, ನಮ್ಮ ತಂದೆ ತಾಯಿ ನಮ್ಗೆ ಕೊಟ್ಟಿರ್ತಕ್ಕಂಥ ಹಣ, ನಮ್ಮಲ್ಲಿರ್ತಕ್ಕಂಥ ತಾರುಣ್ಯ ಹಾಗೂ ಸಮಯ, ಈ ಮೂರನ್ನ ಯಾವ ರೀತಿ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನ ತಾವು ಸದಾಕಾಲ ಜಾಗರೂಕತೆ ಇದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈಗ ಒಬ್ಬ ವಿದ್ಯಾರ್ಥಿ ಕೇಳಿದ ಕರೆಂಟ್ ಅಫೇರ್ಸ್ ಯಾವ ರೀತಿ ಸ್ಟಡಿ ಮಾಡ್ಬೇಕ್ರಿ ಅಂತ ಹೇಳಿದವ. ಓಕೆ, ಐ ವಿಲ್ ಟೇಕ್ ಅನದರ್ 2-3 minutes ಸರ್. ಸೊ ಆ ವಿದ್ಯಾರ್ಥಿ ಇದಕ್ಕೆ ಕರೆಂಟ್ ಅಫೇರ್ಸ್ ಹೆಂಗಪ್ಪ ಅಂದ್ರೆ ನೀರು ಇದ್ದಂಗಿದು. ಈಗ ಊಟ ಮಧ್ಯಾಹ್ನ ಮಾಡ್ತೀರಿ, ರಾತ್ರಿ ಊಟ ಮಾಡ್ತೀರಿ, ಮುಂಜಾನೆ ನಾಷ್ಟ ಮಾಡ್ತೀರಿ. ಬಟ್ 24 hours ನಿಮಗೆ ಯಾವಾಗ ನೀರು ಇಳಿಕೆ ಆಗ್ತಿದ್ದಾಗ ನೀರು ಕುಡಿತಿರ್ತೀರಿ ನೀವು, ಹೌದಲ್ರಿ? ಇದು ಹಂಗೆ, ಇದು ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್ ಅಂದ್ರೆ ಹಂಗೆ ಹರಿತಾನೆ ಇರ್ತದೆ. ನೀ ಇವತ್ತು ಕೋಚಿಂಗ್ ಚಾಲೂ ಮಾಡಿಪ್ಪ ಅಂದ್ರೆ ಕೋಚಿಂಗ್ ಮುಗಿದ ಮ್ಯಾಗ 1 ವರ್ಷ ಹಂಗೆ ನಿರಂತರ ಕರೆಂಟ್ ಅಫೇರ್ಸ್ ಅಧ್ಯಯನ ಮಾಡ್ತಾ ಇರ್ಬೇಕು. ಈಗ ನಡೆದಿರ್ತಕ್ಕಂಥ 77ನೇ ಗಣರಾಜ್ಯೋತ್ಸವದಾಗ ಪದ್ಮ ಪ್ರಶಸ್ತಿ ಕೊಟ್ಟರು. ನೆಕ್ಸ್ಟ್ ಇಯರ್ ಮಟ್ಟ ಅದು ಕರೆಂಟ್ ಅಫೇರ್ಸ್. 2018 ಫಿಫಾ ಆಗೈತಿ, 2022 ಮಟ್ಟ ಕರೆಂಟ್ ಅಫೇರ್ಸ್. ಅಂದ್ರೆ ವಿಷಯದ ಆಧಾರದ ಮ್ಯಾಗ ಹೋಗ್ತೈತಿ. ಮಿನಿಮಮ್ 1 year ನಿಮಗೆ ಗೊತ್ತಿರ್ಬೇಕು. ಫೆಬ್ರವರಿ ಅಂತ ನಿಮಗೆ ಚಿತ್ರಣ ಮೂಡ್ತಿರ್ಬೇಕು ರಾತ್ರಿ. ಫೆಬ್ರವರಿ 1 ಕರಾವಳಿ ಭದ್ರತಾ ಪಡೆ ದಿನ, ಫೆಬ್ರವರಿ 2 ಜೋಗು ಭೂಮಿ ದಿನ, ಫೆಬ್ರವರಿ 4 ಕ್ಯಾನ್ಸರ್ ಜಾಗೃತಿ ದಿನ. ಓಕೆ, ಸೊ ಫೆಬ್ರವರಿ 5 KS ನಿಸಾರ್ ಅಹಮದ್ ಹುಟ್ಟಿದ್ದು. ಭ್ರಷ್ಟಾಚಾರ ಸೂಚ್ಯಾಂಕ ಬಿಟ್ಟರು 86, ಪ್ರಜಾಪ್ರಭುತ್ವ ಸೂಚ್ಯಾಂಕ ಬಿಟ್ಟರು 53, ಏರೋ ಇಂಡಿಯಾ ಶೋ ನಡೀತು 3ರಿಂದ 5ನೇ ತಾರೀಕು. ಫೆಬ್ರವರಿ 26ರಿಂದ 28 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕಾಗಿತ್ತು, ದೊಡ್ಡರಂಗೇಗೌಡ ಅಧ್ಯಕ್ಷರಾಗಿದ್ದರು, ಕ್ಯಾನ್ಸಲ್ ಆಯಿತು. ಫೆಬ್ರವರಿ 8ರಿಂದ 21 ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ನಡೆಯಲಿದೆ. ಅದೇ ಫೆಬ್ರವರಿ 8ರಿಂದ 21 ಡೆಸಾರ್ಟ್ ನೈಟ್ ಮುಂಚೆ ನಡೆದಿತ್ತು. ಈಗ ಯುದ್ಧ ಅಭ್ಯಾಸ ಭಾರತ ಮತ್ತು ಅಮೆರಿಕ. ಹೀಗೆ ದಿನನಿತ್ಯ ಪೇಪರ್ದಾಗ ಇವತ್ತು ಯಾವ್ದಾರ ಅಪಾಯಿಂಟ್ಮೆಂಟ್ ಆಗೈತಾ, ರಾಜೀನಾಮೆ ಕೊಟ್ಟಾನ, ಕ್ರೀಡಾ ಚಟುವಟಿಕೆ ನಡೆದಿದೆಯಾ, ಯಾವ್ದಾದ್ರು ಸಂಭ್ರಾಭ್ಯಾಸ, ಸೂಚ್ಯಾಂಕ, ಉತ್ಸವ, ಉದ್ಘಾಟನೆ ಎಲ್ಲವೂ ಕೂಡ ನಾವು ಗಮನಿಸ್ತಕ್ಕಂಥದ್ದು. ಒಂದು ತಿಂಗಳು ನೀವು ಓದ್ತಾ ಹೋದಂತೆ ತಾನಾಗಿ ಗೊತ್ತಾಗ್ತಾ ಹೋಗ್ತದೆ. ಕ್ಲಿಯರ್? ಓಕೆ, ಭಾಳ ಟೈಮ್ ತಗೋದು ಬೇಡ. ಈಗಾಗಲೇ ಕಾರ್ಯಕ್ರಮ ಲೇಟ್ ಆಗಿರ್ತಕ್ಕಂಥದ್ದು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಲ್ರಿಗೂ ಊಟ ಆಗಿದೆ ಅನ್ಸುತ್ತೆ. ಒಂದು 3 ಪಾಯಿಂಟ್ ಹೇಳ್ತೀನಿ. ನಾನು ಕಲ್ತಿರೋ ಒಂದು ಮಂದಿರದಲ್ಲಿ ಏನು ಕಲ್ತೀನಿ ಅಂತ. ಮೊದಲನೇದಾಗಿ, ಬಿಫೋರ್ ಐ ಕಮಿಂಗ್ ಇನ್ ಟು ದಿಸ್ ಇನ್ಸ್ಟಿಟ್ಯೂಷನ್, ಐ ಹ್ಯಾಡ್ ಎ ಝೀರೋ ನಾಲೆಜ್ ಅಬೌಟ್ ದ ಕಾಂಪಿಟೇಷನ್ ಫೀಲ್ಡ್. ವೆನ್ ಐ ಎಂಟರ್ ದಿಸ್ ಕೋಚಿಂಗ್ ಸೆಂಟರ್, ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ, ಹೌ ಟು ಸ್ಟಡಿ, ಒನ್ ಮೋರ್ ಥಿಂಗ್ ಕೇಳ್ತಿಲ್ಲ. ಇರೋ 1 ಸೆಕೆಂಡ್ ಹೇಳ್ತೀನಿ. ಆಮೇಲೆ ಹೌ ಟು ಸ್ಟಾರ್ಟ್ ದ ಸ್ಟಡಿ, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ನನಗೆ ಗೊತ್ತೇ ಆಗಲಿಲ್ಲ, ಬಿಕಾಸ್ ಐ ಬಿಲಾಂಗ್ಸ್ ಟು ಇಂಜಿನಿಯರಿಂಗ್ ಫೀಲ್ಡ್. ಏನಾಗಿದೆ, ಮತ್ತೆ ನಾನು ಇಂಜಿನಿಯರಿಂಗ್ ಬಂದಮೇಲೆ ಸರ್ ಹತ್ರ ಎಲ್ಲ ಮಾತಾಡಿದೆ, ಯಾವ ಥರ ಓದ್ಬೇಕು ಸರ್, ಯಾವ ಥರ ಇಲ್ಲ ಅಂತ. ಅವ್ರು ಒಂದೇ ಹೇಳಿದ್ದು, ನೀನು ಸುಮ್ಮನೆ ಬಂದು ಕ್ಲಾಸಿಗೆ ಕೇಳು, ಆಮೇಲೆ 3 ತಿಂಗಳು ಅಥವಾ 3.5 ತಿಂಗಳು ಆದ್ಮೇಲೆ ಏನು ಮಾಡ್ತೀಯ ಅಂತ ನೀನೇ ನಂಗೆ ಹೇಳ್ತೆ, ನಾನು ಹೇಳೋದೇನು ಬೇಕಾಗಿಲ್ಲ ಅಂದ್ರು ಅವ್ರು ಸರ್. ಆಮೇಲೆ ಸರ್, ಚಿಗುರು ಅಂತ ವರ್ಡ್ ಇದೆ, ನೋಡಿದ್ರೆ ಎಲ್ಲ ಕರೆಕ್ಟಾಗಿ ವರ್ಡ್ ಅಷ್ಟೇ ಇದೆ, ಬಟ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿಲ್ಲ. ಚಿ ಪ್ಲಸ್ ಗುರು ಅಂದ್ರೆ ಚಿರಕಾಲದವರೆಗೂ ನಮ್ಮ ಗುರುಗಳನ್ನು ನೆನಪಿಸಿಕೊಂಡ ಗುರುಗಳು ಈ ಸಂಸ್ಥೆಯಲ್ಲಿ ನಾನು ಕಂಡುಕೊಂಡಿರುವಂತ ಗುರುಗಳಿದ್ದಾರೆ. ಆಮೇಲೆ ಎಲ್ಲ ಲವ್ ಮಾಡಿದ್ರಾ? ಲವ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲವ್ ಇದಾವೆ. ಡೀಪ್ ಲವ್ ಇದೆ, ಟ್ರೂ ಲವ್ ಇದೆ, ಆಮೇಲೆ ಫಾಲ್ಸ್ ಲವ್ ಇದೆ, ಏನೇನೋ ಇದೆ. ಬಟ್ ನಾ ಈ ಚಿಗುರು ಇನ್ಸ್ಟಾಲ್ ಬಂದಾಗ ಒಂದು ಲವ್ ನೋಡಿದ್ದೀನಿ, ದಟ್ ಇಸ್ ದ ಟ್ರಯಾಂಗಲ್ ಲವ್. ಏನ್ ಟ್ರಯಾಂಗಲ್ ಅಂತ ಹೇಳ್ತೀನಿ. ಇಫ್ ಯು ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್, ವಿ ನೀಡ್ 3 bases ಅಥವಾ 3 sides. ಒನ್ ಸೈಡ್ ಈಸ್ ಚಿಗುರು ವ್ಯವಸ್ಥಾಪಕರು ಹಾಗೂ ಸ್ಥಾಪಕರು, ಇನ್ನೊಂದು ಸೈಡ್ ಅಲ್ಲಿ ನನ್ನ ಎಲ್ಲ ಚಿಗುರು ಗುರುಗಳು, ಇನ್ನೊಂದ್ ಕಡೆ ನನ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಇನ್ಕ್ಲೂಡಿಂಗ್ ಮೀ, ಇವರೆಲ್ಲ ಮಿಕ್ಸ್ ಆಗಿ ಟ್ರಯಾಂಗಲ್ ಅವನ್ನ ನೀ ಇನ್ಸ್ಟಿಟ್ಯೂಟ್ ಕಂಡುಕೊಂಡಿದ್ದೀನಿ. ಆಮೇಲೆ ಎಲ್ಲ ಗುರುಗಳು ಒಂದು ಹೇಳಿದ್ರು, ನಾವು ನಿಮ್ಗೆ ಏನೇ ಬೇಕಾದ್ರೆ ಆಸ್ ಎ ಫ್ರೆಂಡ್ ಆಗಿ, ಆಸ್ ಎ ಬ್ರದರ್ ಆಗಿ, ಇನ್ಸೈಡ್ ದ ಕೋಚಿಂಗ್, ಔಟ್ಸೈಡ್ ದ ಕೋಚಿಂಗ್, ವಿ ವಿಲ್ ಹೆಲ್ಪ್ ಯು ಅಂತ ಹೇಳಿದ್ದಾರೆ. ರಾಜೇಶ್ ಸರ್ ಹೇಳಿದ್ರು, ನೀವು ಕೋಚಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ನೀವು ಇನ್ನೂ ಬಂದು ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಒಂದು ಒಳ್ಳೆ ಹುದ್ದೆ ಪೊಸಿಷನ್ ಹೋಗುವವರೆಗೂ ನೀವು ನಮ್ಮ ಹತ್ರ ಬಂದಿದೆ ಅಂತ ಹೇಳಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಬಂದಲ್ಲ ನಾವು ಬರ್ತೀವಿ. ನಮಗೆ ಅವ್ರ ಕಾಂಪಿಟೇಷನ್ ಫೀಲ್ಡ್ಗೆ ಬೇಕಾಗುವಂಥ ಎಲ್ಲ ಅಂಶಗಳನ್ನು ಕೊಟ್ಟಿದ್ದು, ಅದ್ರ ಜೊತೆಗೆ ಯಾವ ಥರ ಇರಬೇಕು, ಈ ಸಮಾಜದಲ್ಲಿ ಯಾವ ಥರ ಇರಬೇಕು, ಒಳ್ಳೆ ನಡತೆ, ಮಾರಾಲಿಟಿ ಎಲ್ಲ ಕಳಿಸ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಗುರುಗಳು, ಎಲ್ಲ ಗುರುಗಳು ಏನು ಮಾಡಿದ್ದಾರೆ, ಬದುಕನ್ನ ಹೇಗೆ ಕಟ್ಕೋಬೇಕು, ಅಪಾರ್ಟ್ ಫ್ರಮ್ ದ
ಕಾಂಪಿಟೇಷನ್ ಫೀಲ್ಡ್. ಇದು ಭದ್ರ ಬುನಾದಿಯನ್ನ ಹಾಕೊಂಡಿದ್ದಾರೆ. ಅದರ ಮೇಲೆ ನಾನು ನಡೀತೀನಿ, ನಮ್ಮ ಎಲ್ಲ ಫ್ರೆಂಡ್ಸ್ಗಳು ನಡೀತೀವಿ. ಈ ವೇದಿಕೆ ಮೇಲೆ ನಾವು ಕೇಳ್ಕೊಳ್ಳೋದು ಒಂದೇ, ನಮ್ಗೆಲ್ರಿಗೂ ಆಶೀರ್ವಾದ ಮಾಡಿ ಸರ್. ನಾವು ಮುಂದೆ ನಾವೆಲ್ಲ ಒಳ್ಳೆ ಅಧಿಕಾರ ಪೋಸ್ಟಲ್ಲಿ ಇರ್ತೇವೆ ಅಂತ ನನ್ನ ಮುಂಚೆ ಅಂತ ಹೇಳ್ಬೇಕು. ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಎಲ್ಲ ಗುರುವೃಂದವನ್ನ ನನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನನ್ನ ಎಲ್ಲ ಉಪನ್ಯಾಸಕರೊಂದರು ಹಾಗೂ ನಮ್ಮ ಚಿಗುರು ಸಂಸ್ಥೆಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಾಬುರೇಟ್ ಸರ್ ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ರಾಜೇಶ್ ಸರ್ ಹಾಗೂ ನನ್ನ ವೃತ್ತಿಯಲ್ಲಿರ್ತಕ್ಕಂಥ ಉಪನ್ಯಾಸಕರೊಂದವರಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ, ಹಾಗೂ ನನ್ನ ಆತ್ಮನಾಗಿರ್ತಕ್ಕಂಥ ನನ್ನ ಕೇಂದ್ರ ಬಿಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ನೋಡ್ತಾ ಇರ್ತೀವಿ. ಮಾತಾಡಕ್ಕೆ ಏನು ಉಳಿದಿಲ್ಲ, ಆಲ್ರೆಡಿ ಕರಾರಾಗಿದೆ. 2 ನಿಮಿಷ ಮಾತಾಡಬೇಕು, ಹೆಚ್ಚಿಗೆ ಮಾತಾಡಲಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮಲ್ಲಿ ಒಟ್ಟಿಗೆ ಕಡಿತಾ ಇದೆ. ಯಾವಾಗ ಇವ್ರು ಮಾತು ಮುಗಿಸ್ತೀರಿ, ಏನಿಲ್ಲ, ಸಿಂಪಲ್ ಆಗಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಸ್ಪರ್ಧಾತ್ಮಕ ಯುಗ ಎಂಬುದು ಒಂದು ಸಮುದ್ರ ಇದ್ದಂತೆ. ಈ ಸ್ಪರ್ಧಾತ್ಮಕ ಯುಗ ಎಂಬುದು ಒಂದು ಸಮುದ್ರ ಇದ್ದಂತೆ. ಈ ಸಮುದ್ರದಲ್ಲಿ ಯಾರು ಈಜಿ ದಡ ಸೇರ್ತಾರೋ ಅವ್ರಿಗೆ ಗೆದ್ದಂತೆ. ಯಾರು ಈ ಸಮುದ್ರದಲ್ಲಿ ಈಜು ದಡ ಸೇರ್ತಾರೆ ಅವ್ರಿಗೆ ಗೆದ್ದಂತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಒಂದು ಮಾತು ಹೇಳ್ಬಿಡ್ತೀನಿ. ಪರ್ವತವನ್ನ ಏರ್ಬೇಕು, ನಿಮ್ಮನ್ನು ನೋಡಿದ ತನಕ ಪರ್ವತವನ್ನು ಏರಬಾರ್ದು. ನೀವು ಇಡೀ ಜಗತ್ತನ್ನು ನೋಡ್ಬೇಕ ತನಕ ಪರ್ವತ ಏರಬೇಕು. ಹೌದಲ್ಲ? ಈ ಸ್ಪರ್ಧಾತ್ಮಕ ಯುಗನಾಗೆ ಈ ಸ್ಪರ್ಧೆಯಲ್ಲಿ ಈ ಸಾಕಷ್ಟು ಅಡಗುಗಳು ಬರ್ತವೆ. ಆ ಅಡಗುಗಳನ್ನು ಬದಿಗೊಟ್ಟು ಯಾರು ನಿರ್ದಿಷ್ಟವಾಗಿ ಇರಲಿ ಗುರಿ ಹಂಬಲ, ಸಿಗದಿದ್ದರೇನು ಯಾರ ಬೆಂಬಲ, ಇರಲಿ ನಿನ್ನಲ್ಲಿ ಆತ್ಮಬಲ, ಯಾರು ನಿನ್ನಲ್ಲಿ ಆತ್ಮಬಲ ಹೇಳ್ತಾ. ಹಾಗೂ ನನ್ನ ಚಿಗುರು ಸಂಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ 2 ಮಾತು ಸಾಲದು. 2 ನಿಮಿಷದಾಗ ಹೇಳಿ ಮುಗಿಸ್ರಲ್ಲ, ಇನ್ನು ಸಾಕಷ್ಟು ಸಮಯ ಇದೆ, ಮಾತಾಡ್ತೀನಿ 100%. ಈಗ ಸಮಯದ ಅಭಾವ ಇರುವ ಕಾರಣಕ್ಕಾಗಿ ಕೊನೆಯದಾಗಿ ಒಂದು ಮಾತು. ಬಿಡಬೇಕು ನಿದ್ದೆ, ಪಡೆಯಬೇಕು ವಿದ್ಯೆ ಪಡೆದರೆ ನೀ ಗೆದ್ದೆ ಅಂದ್ರೆ ಪಡೆಯುವ ಸರ್ಕಾರಿ ಹುದ್ದೆ. ಒಳ್ಳೆಯದಾಗಲಿ. ಇಲ್ಲಿವರೆಗೂ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನನ್ನ ಆತ್ಮೀಯ ವೃಂದದವರಿಗೂ ಹಾಗೂ ಎಲ್ಲ ನನ್ನ ಸ್ಪರ್ಧಾತ್ಮಕರಿಗೆ ಧನ್ಯವಾದಗಳು. ಶುಭ ಸಂಜೆ. ಚಿಗುರು ಈ ಸುಂದರವಾದ ಸಂಜೆಯಲ್ಲಿ ಚಿಗುರು ಸಂವಾದ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶಂಕರ್ಜಿ ಬೆಳುಪಿ ಸರ್ ಹಾಗೂ ಇನ್ನೋರ್ವ ಗಣ್ಯ ವ್ಯಕ್ತಿಗಳಾದ ಬಾಬು ರೆಡ್ಡಿ ಸರ್ ಹಾಗೂ ನನ್ನ ಎಲ್ಲ ಗುರು ಸಹೋದರರಿಂದ ನಮಸ್ಕರಿಸುತ್ತಾ, ನನ್ನ ಹೆಸರು ಸುನಿಲ್ ನಿಪ್ಪಾಣಿ. ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಜೈನಾಪುರ ಗ್ರಾಮ. ನಾನು BA ಪದವಿಯನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಪಡೆದಿದ್ದೇನೆ. ನಮ್ಮಂಥ ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಭೆಯನ್ನು ಒಂದಲ್ಲ ಒಂದು ಕನಸು ಹೊತ್ತುಕೊಂಡು ಕನಸುಗಳನ್ನು ಮೀರಿ ಸಾಧನೆ ಎಂಬ ಶಿಖರ ಏರಲು ಒಂದಲ್ಲ ಒಂದು ಕಷ್ಟಪಟ್ಟು ಇನ್ನೊಂದು ಕಡೆ ಮುಂದಿನ ಭವಿಷ್ಯ ನಿನ್ನದು ಸ್ಪರ್ಧಾತ್ಮಕ ಜಗತ್ತಿಗೆ ಕಾಲಿಡುತ್ತವೆ. ಈ ರೀತಿಯಾದ ನನ್ನ ಕನಸುಗಳಿಗೆ ಅಡಿಪಾಯ ಹಾಕುವ ಕೆಲಸವನ್ನು ಧಾರವಾಡ ಪ್ರತಿಷ್ಠಿತ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆ ಚಿಗುರು ಮಾಡುತ್ತದೆ. ಇಂತಹ ಮುಖ್ಯ ಪಾತ್ರ ವಹಿಸಿರುವ ಸಂಸ್ಥೆ ನಮ್ಮ ಸಂಸ್ಥೆ ಎಂದು ಹೇಳಲು ಹೆಮ್ಮೆವಾಗುತ್ತದೆ. ಏಕೆಂದರೆ ಚಿಗುರು ಒಂದು ಕುಟುಂಬ ವಿದ್ಯಾರ್ಥಿ. ಇದರಲ್ಲಿ ನಿರ್ದೇಶಕರಾದ ಶ್ರೀ ರಾಜೇಶ್ ಸರ್ ಅವರು ಸರಳ ಸಜ್ಜನಿತ ವ್ಯಕ್ತಿಯಾದವರು. ವಿದ್ಯಾರ್ಥಿಗಳಿಗೆ ಸಮಸ್ಯೆ ತಕ್ಷಣ ಸ್ಪಂದಿಸುವ ವ್ಯಕ್ತಿಗಳಾಗಿದ್ದಾರೆ. ಇದಲ್ಲದೆ ಚಿಗುರು ಸಂಸ್ಥೆ ಯಾವುದೇ ಒಂದು ವಿಷಯ ಬೋಧಿಸುವ ಉಪನ್ಯಾಸಕರು ಗುರುಗಳಾಗಿರದೆ ವಿದ್ಯಾರ್ಥಿಯೊಂದಿಗೆ ಸ್ನೇಹಿತ ಸಂಬಂಧವನ್ನು ಹೊಂದಿದ್ದು, ಯಾವುದೇ ವಿಷಯದಲ್ಲಿ ಕ್ಲಿಷ್ಟಕರವಾದ ಸಮಸ್ಯೆಯನ್ನು ಕೇಳಿದರೆ ತಕ್ಷಣ ಜಾಗದಲ್ಲಿ ಸ್ಪಂದಿಸುವ ಉಪನ್ಯಾಸಕರು ನಮ್ಮವರಾಗಿದ್ದಾರೆ. ಇದು ಕೂಡ ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಚಿಗುರು ಎಂಬುದು ಒಂದು ಸಂಸ್ಥೆ ಆಗಿರದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನಸು ಮೆಟ್ಟಲು ಏರಿದ ಸಾಧನೆಯ ಜೊತೆಗೆ ನಿತ್ತಂತ ಒಂದು ಉತ್ತಮ ಸ್ನೇಹಿತೆ ಎಂಬುದು ಅಭಿಪ್ರಾಯ. ಈ ರೀತಿ ಕಷ್ಟ ಪರಿಶ್ರಮ ಕಟ್ಟಿದ ಚಿಗುರು ಸಂಸ್ಥೆ ಇನ್ನೂ ಉತ್ತಮ ಶಿಖರಕ್ಕೆ ಏರಲಿ. ಚಿಗುರು ಎಂಬುದು ಇನ್ನೊಂದು ಹೆಚ್ಚಿನ ಬೆಳವಣಿಗೆ ಕಾಣಲಿ. ಇದಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತದೆ. ಚಿಗುರು ಸಂಸ್ಥೆಯಿಂದ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇತರರಿಗೂ ಮಾದರಿಯಾಗಲಿ. ತಮ್ಮ ಜೀವನ ಬಲವಾಗಿ ತಾವು ಕಟ್ಟಿಕೊಳ್ಳುವುದರ ಮೂಲಕ ಸಂಸ್ಥೆಯ ಪರಿಶ್ರಮ ಸಾರ್ಥಕ ಭಾವನೆಗಳು ತರಬೇಕೆಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಗಣ್ಯರಿಗೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ವಾವ ಅನ್ಬೇಕ್ರಿ. ನಾನು ಹೇಳ ಕಾಲೇಜು ಕನ್ನೆ ಕೆಂಪಾದ ಕೆನ್ನೆ, ಕಾಲೇಜು ಕನ್ನೆ
ಕೆಂಪಾದ ಕೆನ್ನೆ ನಿನ್ನ ನೋಡುತ್ತಾ ನನ್ನ ಆಟೋ ಕಲೆಕ್ಷನ್ 000. ಆತ್ಮೀಯ ಶ್ರದ್ಧಾಳುಗಳೇ, ಕಾಲೇಜು ಎಂದರೆ ರಸದಾಟ. ಕಾಲೇಜು ಎಂದರೆ ರಸದಾಟ, ಕಾಲು ಜಾರಿ ಬಿದ್ದರೆ ವಿಷದೂಟ. ಕಾಲೇಜು ಎಂದರೆ ರಸದಾಟ, ಕಾಲು ಜಾರಿ ಬಿದ್ದರೆ ವಿಷದೂಟ. ಹೊರಗಡೆ ಗೆಳೆಯರ ಕಾಟ, ಹೊರಗಡೆ ಗೆಳೆಯರ ಕಾಟ, ಒಳಗಡೆ ಗುರುಗಳ ಪಾಠ. ಹೊರಗಡೆ ಗೆಳೆಯರ ಕಾಟ, ಒಳಗಡೆ ಗುರುಗಳ ಪಾಠ. ಪಾಸಾದ್ರೆ ಕೆಲಸದ ಹುಡುಕಾಟ, ಪಾಸಾದ್ರೆ ಕೆಲಸದ ಹುಡುಕಾಟ. ಫೇಲಾದ್ರೆ ಮನೆಯವರ ಕಾಟ, ಮನೆಯವರ ಕಾಟ. ಇದೇ ಜೀವನದ ಗೋಳಾಟ, ಗೋಳಾಟ. ಆತ್ಮೀಯ ಶ್ರದ್ಧಾಳುಗಳೇ, ನಾನು ಈ ಚಿಗುರು ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಸೇರಿದ ನಂತರ ನನಗೊಂದು ಅನುಭವ ಗೊತ್ತ್ರಿ. ನಾನು ಸಾಮಾನ್ಯವಾಗಿ ಇತಿಹಾಸ ವಿಷಯವನ್ನು ಬೋಧಿಸುವಾಗ 3 ರತ್ನಗಳ ಗೊತ್ತ್ರಿ ನನಗ. ಆದ್ರೆ ಇಲ್ಲಿ ನನ್ನ ಗಮನಕ್ಕೆ ಬಂದದ್ದು 4 ರತ್ನಗಳದಾವು ಅಂತ ಇಲ್ಲಿ ಗೊತ್ತಾಯ್ತು. ನೋಡಿ, ಆ 4 ರತ್ನಗಳಾವಂದ್ರೆ ಒಂದು ರಾಜೇಶ್ ಸರ್, ಒಂದು ಬಾಬು ರೆಡ್ಡಿ ಸರ್, ಒಂದು ರಾಜಾರೆಡ್ಡಿ ಸರ್, ಒಂದು ಗೋವಿಂದ ರೆಡ್ಡಿ ಸರ್. ನಿಜವಾಗಿಯೂ ಅವರಲ್ಲಿ ಇರ್ತಕ್ಕಂಥ ಅನ್ಯೋನ್ಯತೆ ಭಾವವನ್ನು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಅತ್ಯಂತ ಉನ್ನತ ಸಂಸ್ಥೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ನಾನು ನನ್ನ ತನುಮನವನ್ನು ಅರ್ಪಿಸಿ ನೋಡಿ, ಎಲ್ಲ ಉಪನ್ಯಾಸಕರು ಬಹಳಷ್ಟು ಒಳ್ಳೆಯ ಬೋಧನೆ ಅಂತಕ್ಕಂಥ ನಮ್ಮ ತರಬೇತಿ ಸಂಸ್ಥೆಗಳದ ನೋಡಿ, ಎಲ್ಲ ಉಪನ್ಯಾಸಕರು ಬಹಳಷ್ಟು ಒಳ್ಳೆಯದಾಗದಾರ. ನಾವು ನೋಡಿ ನಮ್ಮ ಜೀವ ಒತ್ತಿಟ್ಟಾದ್ರೂ ಸಂಸ್ಥೆಯನ್ನು ಬೆಳೆಸೋಣ ಅಂತ ಹೇಳ್ತಾ ನೋಡಿ. Lecture, my dear friends and co-workers. As you know, I am here to share my opinion about my journey in Chiguru Coaching Center. Chiguru, the name itself indicates. Chiguru ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಗ್ಗು, ಮೊಳಕೆ. ಹೇಗೆ ಒಬ್ಬ ರೈತ ಒಳ್ಳೆ ಫಸಲನ್ನ ಪಡಿಬೇಕಾದ್ರೆ ಅವನದೇ ಆದ ಪ್ರಾಪರ್ ಪ್ಲಾನಿಂಗ್ಸ್ ಗಳು ಇರ್ತವೆ. ಅದೇ ರೀತಿ ಚಿಗುರು ಕೋಚಿಂಗ್ ಫ್ಯಾಕಲ್ಟೀಸ್ ಹ್ಯಾವ್ ದೇರ್ ಓನ್ ಪ್ರಾಪರ್ ಪ್ಲಾನಿಂಗ್ಸ್ ಅಂಡ್ ಕಮಿಟ್ಮೆಂಟ್ಸ್. Then just imagine ನಾವು ಬರುವಾಗ ಒಂಥರ ಮಗ್ಗು ತರ ಇದ್ವಿ. ಆ ಮಗ್ಗು ಇಲ್ಲಿ ಬಂದ ಮೇಲೆ ಇವ್ರು ಕೊಟ್ಟಂತ ನಾಲೆಜ್ ಅನ್ನ ಪಡೆದುಕೊಂಡು ಏನೋ ಒಂಥರ ಚಿಗುರು ಬಂದಂಗ ಆಗಿದೆ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳುತ್ತೇನೆ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಇದನ್ನ ಹೇಳೋದು ಏನಂತ, ಅದು ಪ್ರಿನ್ಸಿಪಲ್ ಅಂತಂದ್ರೆ ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಏನಿದ್ರ ಅರ್ಥ ಅಂತಂದ್ರೆ ಒಂದು ಜ್ಞಾನವನ್ನ ಬಿತ್ತುತ್ತಾ ಇದ್ದೇವೆ ಅಂತಂದ್ರೆ ಅದು ಸಮಾಜದ ಉದ್ಧಾರಕ್ಕೆ, ಸಮಾಜದ ಒಳಿತಕ್ಕೆ, ಆ ವ್ಯಕ್ತಿಯನ್ನು ಸರಿಯಾದ ಜೀವನವನ್ನು ನಡೆಸಲಿಕ್ಕೆ ಎಷ್ಟು ಅನುಕೂಲವಾದಂತಹ ಜ್ಞಾನವನ್ನು ಕೊಡುತ್ತೇವೆ. ಅದು ಈ ನಮ್ಮ ಚಿಗುರದಲ್ಲಿ ನಡೀತಾ ಇದೆಯಾ? ಎಸ್, ನಡೀತಾ ಇದೆ. ಹೇಗೆ ಅಂತಂದ್ರೆ ಕೆಲವೇ ತಿಂಗಳು, ವರ್ಷಗಳಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆದಂತಹ ಈ ಚಿಗುರು ವಿದ್ಯಾಸಂಸ್ಥೆ ಇನ್ನೇನು ಕೆಲವೇ ಕಾಲಾವಧಿಯೊಳಗೆ ಕರ್ನಾಟಕದಾದ್ಯಂತ ಒಂದು ಉತ್ತಮ ಸಂಸ್ಥೆಯಾಗಿ ಹೊರಹೊಮ್ಮುತ್ತದೆ. ಇದರಲ್ಲಿ 2 ಮಾತುಗಳಿಲ್ಲ.
ಅನ್ನಬೇಕು. ಸೊ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಧ್ಯಾಹ್ನದಿಂದ ಸಾಕಷ್ಟು ಹಿತನುಡಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ಎದುರಿಸಬೇಕು ಅಂತ ಸಾಕಷ್ಟು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಸಂಸ್ಥೆಯ ರಾಜೇಶ್ ಸರ್ ಆಗಿರ್ಬೋದು, ಬಾಬು ರೆಡ್ಡಿ ಸರ್ ಆಗಿರ್ಬೋದು, ಗೋವಿಂದ ರೆಡ್ಡಿ ಸರ್ ಆಗಿರ್ಬೋದು, ರಾಜಾ ರೆಡ್ಡಿ ಸರ್ ಆಗಿರ್ಬೋದು, ಹಾಗೂ ನಮ್ಮ ಎಲ್ಲ ಉಪನ್ಯಾಸಕರಾಗಿರ್ಬೋದು, ಸಂಸ್ಥೆ ಅತ್ಯುನ್ನತ ಮಟ್ಟದಲ್ಲಿ ಬೆಳೀತಾ ಇದೆ. ಅದ್ರ ಜೊತೆಗೆ 7-8ನೇ ಬ್ಯಾಚ್ನ ಬೀಳ್ಕೊಡುಗೆ ಸಮಾರಂಭ, ಅದರಲ್ಲೂ ವಿಶೇಷವಾಗಿ 7ನೇ ಬ್ಯಾಚು. 7ನೇ ಬ್ಯಾಚ್ನಲ್ಲಿ ಮರ್ತಿಲ್ಲ, ಮಂಜುನಾಥ್ ಅವರು ತುಂಬಾ ಅದ್ಭುತವಾಗಿ ನೃತ್ಯ ಕಲೆಯನ್ನ ಪ್ರದರ್ಶನ ಮಾಡಿದ್ರು. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು. ವಿಶೇಷವಾಗಿ ಯಾಕೆ ಧನ್ಯವಾದಗಳು ಅಂದ್ರೆ, ಅವರು ಹಳ್ಳಿ ಮೇಸ್ಟ್ರು ಮತ್ತು ಆ 2 ಸಾಂಗ್ಗಳನ್ನ ಬಿಟ್ಟು ನೃತ್ಯ ಮಾಡಿದ್ರಲ್ಲ, ದೊಡ್ಡ ಧನ್ಯವಾದಗಳು. ಎಸ್ ವಿದ್ಯಾರ್ಥಿಗಳ ಹಾಡ ಆಕ್ಚುಲಿ ಹಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ದೇಶದ ಬಡವರ ಕಂದನಿ ಹೊರಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು, ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು, ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು, ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಹಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಭಾರತ ರತ್ನವು ನೀನಾಗು. 8ನೇ ಬ್ಯಾಚಿನ ಬೀಳ್ಕೊಡುಗೆಯ ಈ ಒಂದು ಸಮಾರಂಭ ಹಾಗೂ ಅತಿಥಿ ಮಹೋದಯರಿಂದ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ತಾವು ಭಾಗವಹಿಸಿದ್ರೆ ಬಹಳ ಖುಷಿ ಆಯಿತು. ಅದರಲ್ಲಿ ನಮ್ಮ ಬಹಳ ಮನಸ್ಸನ್ನು ಗೆದ್ದವನು ಯಾರು ಅಂದ್ರೆ ಈ ಕಳ್ಳ ನಾಟ್ಯ ಪ್ರವೀಣ ಶಾರದ ವಿಶಾರದೆ, ನಾಟ್ಯ ಗಂಭೀರ, ನಾಟ್ಯ ಕುಲರತ್ನ, ನಾಟ್ಯ ರತ್ನ, ನಾಟ್ಯ ಮನುಷ್ಯ ಆಗ್ಬಿಟ್ಟ ಆಕ್ಚುಲಿ. ನಾನು ಲೈಫ್ನಲ್ಲಿ ನೋಡಿಲ್ಲ ಸರ್, ಹೌದಾ? ನಾನು ಮೂಲತಃ ಒಬ್ಬ ಹುಟ್ಟು ಏನಪ್ಪ ಅಂದ್ರೆ ಸಂಗೀತವನ್ನು ನಾನು ಕೇಳ್ಕೊತ ಬೆಳೆದವನು. ಬಟ್ ಇಂಥ ವ್ಯಕ್ತಿ ನನ್ನ ಲೈಫ್ನಲ್ಲಿ ಎಲ್ಲಿ ನೋಡಲಿಲ್ಲ ಸರ್. ಕೆಳಗೆ ಬೆಲೆ ಕಟ್ಟುವಂಥ ಏನಪ್ಪ ಅಂದ್ರೆ ಯಶಸ್ವಿತೆ ಏನಿಲ್ಲ ಸರ್, ಹೌದಾ? ಅಭಿ ಮಾತಾಡ್ದೆ ನೋಕಳ ಅವನ್ 2 ಮಾತು ಮಾತಾಡ್ಬೇಕಂತ ಆಮೇಲೆ ಮಾತಾಡ್ತಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಚಿಗುರು ಗುರುಗಳಿಗೆ ನಮಸ್ಕಾರ. ನನ್ನ ಜೀವ ಇರೋ ತನಕ ಅವರಿಗೆ ಆಭಾರಿಯಾಗಿರ್ತೀನಿ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಎಲ್ಲರೂ ನಮಗೆ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದಾರೆ. ಧಾರವಾಡಕ್ಕೆ ಬಂದು ಹೊಸರಲ್ಲಿ ಏನಪ್ಪ ಇಲ್ಲಿ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ, ಏನು ಮಾಡೋದು, ಸ್ವಲ್ಪ ಪ್ರಾಬ್ಲಮ್ಸ್ ಬಂತು. ನನಗೆ ಒಂದಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಕಾರಣದ ಕೈಗಳು ನನಗೆ ಅಂದರೆ ಚಿಗುರು ಸಂಸ್ಥೆ ತುಂಬ ಅಂದರೆ ಜೀವ ಇರೋ ತನಕ ಆಭಾರಿಯಾಗಿರ್ತೀನಿ, ಅದಂತೂ ಸತ್ಯ. ಎಲ್ಲ ನನ್ನ ಗುರುಗಳಿಗೆ ಮತ್ತು ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೀನು ನನಗೆ ಸರಿಯಾಗಿ ಪಡಕಲ್ಲ ಪ್ರಯತ್ನ ಅಂತ. ಲಿಸನ್, ಇದುವರೆಗೂ ಬಹಳ ಚೆನ್ನಾಗಿ ಎಲ್ಲರೂ ಕೂಗ್ ಹೊಡೆದ್ರಿ, ಸೆಳೆ ಹಾಕಿದ್ರಿ, ಮೋಜು ಮಸ್ತಿ ಮಾಡಿದ್ರಿ, ಎಂಜಾಯ್ಮೆಂಟ್ ಮಾಡಿದ್ರಿ. ಬಟ್ ನಾನು ಹೇಳುವಂಥ ವಿಷಯವನ್ನು ಸ್ವಲ್ಪ 1-2 ನಿಮಿಷ ಶಾಂತತೆಯಿಂದ ಕೇಳ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ತಾವೆಲ್ಲ ಡಿಗ್ರಿನ ಮುಗಿಸಿದ್ರಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀರಿ, ತರಬೇತಿಯನ್ನು ಪಡ್ಕೊಂಡ್ರಿ. ಒಂದು ಪ್ರಶ್ನೆ, ಜೀವನದಲ್ಲಿ ನೆಕ್ಸ್ಟ್ ಮುಂದಿನ ಹಂತ ಏನು ಪಡ್ಕೊಂಡ್ರೆ ಸರ್? MA ಮುಗಿಸಿದ್ರೆ, MCOM ಮುಗಿಸಿದ್ರೆ, BA ಮುಗಿಸಿದ್ರೆ ಸರ್, BBA ಮುಗಿಸಿದ್ದೇನೆ, BTech ಮುಗಿಸಿದ್ದೇನೆ ಅಂದ್ರೆ ನಾಳೆ ಲೈಫ್ನಲ್ಲಿ ಸರ್ಕಾರಿ ಜಾಬ್ ಸಿಕ್ಕರೆ ಅಷ್ಟೇ ಲೈಫಾ ಅಥವಾ ಅದರ ಮುಂದೆ ಇನ್ನೂ ಲೈಫ್ ಇದೆನಾ? 100%. ನಾನು ಬಹಳ ಸರಿ ಕ್ಲಾಸಲ್ಲಿ ಹೇಳಿದ್ದೇನೆ ನಿಮಗೆ. ಹೌಸ್ ನಂಬರ್ ಆಫ್ ಟೈಮ್ಸ್ ಐ ಟೋಲ್ಡ್ ಇನ್ ಕ್ಲಾಸ್ ರೂಮ್ಸ್, ಹೌದಾ?
ಏನು ಮಾಡಬಹುದು ಸರ್ ಜೀವನದಲ್ಲಿ? ಹೌದಾ? ಹಲವಾರು ಮಹನೀಯರ ಮಾತನ್ನು ನಾವು ಕೇಳಿದ್ವಿ. ಬಟ್ ಏನಪ್ಪ ಅಂದ್ರೆ ನಾನು ಒಂದು ಸ್ವಲ್ಪ ನಿಮಗೆ ಖಾರವಾಗಿ ನಾನು ಮಾತಾಡಿಸ್ತಾರ, ನಾಳೆ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಏನ್ ಮಾಡೋಕ್ಕಾಗತ್ತೆ ಸರ್? ಸರ ನಾವು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತೀವಿ ಸರ್. ಕರೆಕ್ಟ್ ಹೇಳಿದ್ದು ಇಲ್ಲಲ್ಲ? ಎಷ್ಟು ಜನ ಇಲ್ಲ ಅಂತ ಹೇಳ್ತೀರಿ ಸರ್? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಓಕೆ, ಜೀವನದಲ್ಲಿ ಗೌರ್ಮೆಂಟ್ ಜಾಬ್ ಸಿಗದಂದ್ರೆ ಜೀವನವನ್ನು ಸಾಗಿಸುವಂತ ಕಲೆ ನಿಮ್ಮಲ್ಲಿದೆ ಅಂತ ಅರ್ಥ ಆಯ್ತು. ಪಕ್ಕ ಫೈನ್, ಅದನ್ನ ಬೇಕಾಗಿದೆ ಸರ. ಈ ಜಗತ್ತಿನಲ್ಲಿ ಯಾವುದೇ ವಿಶ್ವ ಕಲಿಸದೇ ಇರುವಂತಹ ಅನುಭವವನ್ನ ಬಡತನ ಕಲಿಸ್ತದೆ. ಜಗತ್ತಿನಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಕಲಿಸದೇ ಇರುವಂತಹ ಅನುಭವವನ್ನ ಬಡತನ ಅನ್ನುವಂತ 4 ಅಕ್ಷರ ಕಲಿಸ್ತದೆ ಸರ್. ಏನು? ಬಡತನ. ಹೌದಾ? ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾಕೆ ಧಾರವಾಡಕ್ಕೆ ಬಂದಿದ್ದೀವಿ, ಮುಂದೆ ಏನು ಮಾಡಬೇಕಾಗಿದೆ, ವಿಚ್ ಇಸ್ ಅಪ್ ಟು ಯುವರ್ ಸೆಲ್ಫ್. ನಾನು ಪದೇ ಪದೇ ಅದನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಲಾಸ್ ರೂಮ್ನಲ್ಲಿ ಕೋರ್ತಿದ್ದೀನಿ, ಇಲ್ಲಿ ಅದನ್ನ ಕೋರಿದ್ದೀನಿ. ಹೇಳ್ತಾ ಇದೆ ತಲೆ ಹೋಗ್ತದೆ ಸರ್. ಅವ್ರಿಗೆ ಸರ್ ಕೊರೆಯಕತ್ತಾರಪ್ಪ ಅಂತ ತಲೆ ಹೋಗಿ ಬಿಡ್ತು ಅವ್ರಿಗೆ, ಏನು ಸರ್ ಕೊರೆಯಕತ್ತಾರ ಅಂತ ಹೇಳಿ. ಹೌದಾ? ಕ್ಲಾಸ್ ರೂಮ್ ಸಹಿತ ಬಹಳ ಜನ ಎಸ್ ಏನಂತಂದ್ರೆ ನಾನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಏನಪ್ಪ ಅಂದ್ರೆ ಎಸ್ ನಮ್ಮ ಕ್ಲಾಸ್ ರೂಮ್ಗಳು ಕಿರಿಕ್ ಮಾಡಿದ್ರೆ ಎಸ್ ಸ್ವಚ್ಛ ನಿರ್ಮಾಪಿ ತೊಳೆದ ಬಿಟ್ಟಿರ್ತೀವಿ ಸರ್ ನಾವು. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಹೌದ್ರಿ? ವಿಷಯಕ್ಕೆ ಬಂದಾಗ ಸರ್ ಇದು ಗೊತ್ತಿಲ್ಲ ಅನ್ನೋ ಕಾನ್ಸೆಪ್ಟ್ ಸಹಿತ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ. ಹೌದಾ? ಓಕೆ, ಏನಾದ್ರು ಕಡಿಮೆ ಮಾಡಿದೀವ ಸ್ಪೆಷಲ್ ಆಗಿ 7ನೇ ಬ್ಯಾಚ್ಗೆ? ಎಸ್, ಇಡೀ ಕೇಳಿದ್ರೆ ಇಡಿಯಿಂದ ಮುಡಿಯವರೆಗೆ ಪ್ರತಿಯೊಂದು ಇನ್ಸಿನ್ಸ್ ಆಗಿ ಬಿಡಿಸ್ಕೊಟ್ಟಿದ್ವಿ ಸರ್ ನಮಗೆ. ಹೌದಾ? ಹಾಗಾದ್ರೆ ಗೌರ್ಮೆಂಟ್ ಜಾಬ್ ತಗೊಳಕ್ ನಿಮಗೇನು ದಾಡಿ? ಗೌರ್ಮೆಂಟ್ ಜಾಬ್ ಪಡಿತೀನಿ ಅಂತ ಎಸ್ ಸಾಮರ್ಥ್ಯ ನಿಮ್ಮಲ್ಲಿದೆ? ಇದೆ? ಸೌಂಡ್ ಬರ್ತಾ ಇಲ್ಲ ಸರಿಯಾಗಿ. ಎಸ್, ಆ ಗಟ್ಸ್ ನಿಮ್ಮಲ್ಲಿ ಇರ್ಬೇಕು ಸರ್. ಜೀವನ ಹಿಂಗ ಜೀವನ ಬಂದಂಗ ಸಾಗಿಸೋದು ನಿಜವಾದ ಕಲೆ. ಜೀವನ ಹಿಂಗ ಸಾಗಿಸ್ಬೇಕು ಅನ್ನೋದು ನಿಜವಾದ ಕಲೆ ಅಲ್ಲ, ಜೀವನ ಬಂದಂಗ ಸಾಗಿಸೋದು ನಿಜವಾದ ಕಲೆ. ಜೀವನ ಸಾಗಿಸೋಕೆ ಬೇಕಾಗಿರುವಂತ ಎಲ್ಲಾ ಸಂಪನ್ಮೂಲಗಳನ್ನು ನಿಮಗೆ ಚಿಗುರು ಸ್ಪರ್ಧಾ ಹೇಳಿದೆ, ಮುಂದೆ ನೀಡುತ್ತದೆ. ನೀವು ಯಾವಾಗಲೂ ಚಿಗುರು ಸಂಸ್ಥೆ ಚಿಗುರಿನ ಬಳ್ಳಿನ ಹೂವುಗಳ ಎಸ್ ನಾವು ನೀವು ಮಾರ್ಗದರ್ಶನ ಮಾಡ್ತಾನೆ ಇರ್ತೀವಿ. ಕರೆಕ್ಟಾ? ನಿಮ್ಮ ಕೊನೆಯ ಇಶ್ಯೂವರೆಗೂ ಸೂಡ ನಮ್ಮ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದೊಂದಿಗೆ ತಮ್ಮ ಸಂಪರ್ಕ ಒಡನಾಟ ಇದೇ ರೀತಿ ಆಗಬೇಕು ಸರ್. ಚಿಗುರು ಸಂಸ್ಥೆ ಯಾರ್ದು? ನಿಮ್ಮದು. ಬೆಳೆಸೋರು ಯಾರು? ನೀವು. ಅಳ್ಕೊಳ್ತಾ ಇದೆ. ನಮ್ಮದು ಕೇವಲ ಕಾಯಕ ಹೊರತಾಗಿ ಎಸ್ ಅದನ್ನ ಇಂಪ್ಲಿಮೆಂಟ್ ಕೆಲಸ ಮಾಡುವಂತ ಯಾರು? ನೀವು ಸರ್. ಬಹಳಷ್ಟು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾವೆಲ್ಲ ಹಾಕಿರುವಂಥ ಟಿ ಶರ್ಟ್ ಬಣ್ಣ ನೋಡಿದರೆ ಹಸಿರು. ಹಸಿರು ಸಮೃದ್ಧಿಯ ಸಂಕೇತ ಅಷ್ಟೇ ಅಲ್ಲ, ನಿಮ್ಮ ಜೀವನಕ್ಕೊಂದು ಉಸಿರನ್ನು ಕೊಡುವ ಸಂಕೇತ ಹಸಿರು. ಅಂತ ಹಸಿರಿನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಂದಿನ ಸಮಾರಂಭದಲ್ಲಿ ಅಲ್ಲಿ 7 ಮತ್ತು 8 ಬ್ಯಾಚ್ ನಂಬರ್ ಎಷ್ಟು ಚೆನ್ನಾಗಿದೆ ನೋಡಿ. 7, 8 7, 8 ಜೀವನದ ನಂಟು. ಅದು ನಿಮಗಾಗ್ತದ. ನಿಮ್ಮ ಜೀವನಕ್ಕೆ ಪ್ರತಿಯೊಂದು ಸಂದರ್ಭವನ್ನು ಕಲ್ಪಿಸಿಕೊಡುವಂಥ ಮಹಾವೇದಿಕೆ ಈ ಚಿಗುರು ಸಂಸ್ಥೆ ಅಂದ್ಬಿಟ್ಟು ನಂಗೆ ನೆನಪಾಗೋದು ಮೊದಲಿಗೆ ರಾಜೇಶ್ ಸರ್ ಅವರ ಶಾಂತ ಸ್ವಭಾವ. ನಂತರಕ್ಕೆ ಬಂದರೆ ಮಾರ್ಗದರ್ಶನ ನೀಡುತ್ತಿರುವಂತಹ ಬಾಬು ರೆಡ್ಡಿ ಸರ್ ಅವರು. ಆ ನಂತರದಲ್ಲಿ ಬಂದಾಗ ಗೋವಿಂದ ರೆಡ್ಡಿ ಸರ್ ಅವರು, ಮತ್ತೊಬ್ಬರು ರಾಜೇಶ್ ರೆಡ್ಡಿ ಸರ್. 4 ಮಂದಿ ವ್ಯಕ್ತಿಗಳೇನದಾರಲ್ಲ, ಅಶೋಕನ ರಾಜ್ಯ ಲಾಂಛನದಲ್ಲಿರುವ 4 ಮುಖದ ಸಿಂಹ ಇದೆಯಲ್ಲ, ಆ 4 ಮುಖದ ಸಿಂಹ ಇದೆ. ಯಾಕಂದ್ರೆ ಎಲ್ಲಿ ಸಿಂಹ ಇರ್ತದ ಅಲ್ಲಿ ಗರ್ಜನೆ ಇರ್ತದ, ಎಲ್ಲಿ ವ್ಯವಸ್ಥೆ ಇರ್ತದ ಅಲ್ಲಿ ಸಂಪೂರ್ಣತೆ ಇರ್ತದ. ಅಂತ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಸಂಸ್ಥೆ ಅಂದ್ರೆ ಅದು ಚಿಗುರು ಸಂಸ್ಥೆ. ಆ ಚಿಗುರು ಸಂಸ್ಥೆಯಲ್ಲಿ ಚಿಗುರುವಂತಹ ಮುಂದಿನ ಚಿಗುರುಗಳು ತಾವು. ದಿನನಿತ್ಯ ಮಾಡಬೇಕು ಅಭ್ಯಾಸ 3 ಅಕ್ಷರ. ವರುಷದ ಕೊನೆಗೆ ಬಂತು, ವರುಷದ ಕೊನೆಗೆ ಈ ಜೀವನ 3 ಅಕ್ಷರ. ಶಾಲೆಯಲ್ಲಿ ಓದು ಉತ್ತಮ ಫಲವು 3 ಅಕ್ಷರ. ವರುಷದ ಕೊನೆ ಫಲಿತಾಂಶ ತಿಳಿಯಿತು ಉತ್ತೀರ್ಣ 3 ಅಕ್ಷರ. ಹೆಚ್ಚಿನ ಅಭ್ಯಾಸಕ್ಕೆ ಹೈಸ್ಕೂಲು 3 ಅಕ್ಷರ. ಹೆಚ್ಚಿನ ಅಭ್ಯಾಸಕ್ಕೆ ಕಾಲೇಜು 3 ಅಕ್ಷರ.
ಕುಂತು ತಲೆ ಕೆಡಿಸುವ ಬಾಜು ಕುಂತು ತಲೆ ಕೆಡಿಸುವ ಹುಡುಗಿರೋ ಮೂರಕ್ಷರ ದಿನವು ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ ಬೆನ್ನು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ ಎಲ್ಲರೂ ಅನ್ನುವರಾಗ ಎಲ್ಲರೂ ಅನ್ನುವರಾಗ ಮುದುಕ ಮೂರಕ್ಷರ ಮೂರಕ್ಷರ ಭಕ್ತಿ ಬೆಳಕು ಬೇಕೇ ಬೇಕು ಮನುಷ್ಯಗೆ ಮೂರಕ್ಷರ ಬಾಳ ಸುತ್ತಿ ಪಯಣ ನಡೆದ ಕೊನೆಯ ಬಾಳ ಸಂತೆ ನಡೆದ ಮಯ ಮೂರಕ್ಷರ ಸಾಹಿತ್ಯ ಸಂಗೀತ ಸಾಹಿತ್ಯ ಶರಣು ಮೂರಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಈ ಜೀವನ ಮೂರಕ್ಷರ ಈ ಜೀವನ ಮೂರಕ್ಷರ ಈ ಜೀವ ಬೆರೆಸಿ ಓ ಕನ್ನಡದ ಎಣ್ಣೆ ನಿಮಗೆ ಕೋಟಿ ನಮನ ನಮ್ಮ ಪ್ರೀತಿಗೆರಡೇ ಅಕ್ಷರ ಅದರಾಳ ಗೌರಿ ನೋಟ ಕಣ್ಸುರಿಯೋ ಕರಾವಳಿ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರಲನ್ನವನಾಗಿ ಪ್ರತಿ ಜನ್ಮ ಆಸರೆಯಾಗಿ ಹುಟ್ಟಿ ಬರಲಾಗಿ ಓ ಕನ್ನಡದ ಎಣ್ಣೆ. 2 ಗಂಟೆಯಿಂದ ಈಗ ಕೊಡ್ತಾರೆ ಕೊಡ್ತಾರೆ ಕೊಟ್ರು ಇನ್ನೇನು ಬಂದೆ ಕುತ್ಕೊಂಡೆ ಬಂದೆ ಹೇಗೆ ಈಗ ಕೊಟ್ಟಿದ್ದಾರೆ. ನಂದು ಜೋಶ್ ನೋಡಿ 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 ನಂಗೂ ಲೋ ಆಗಿದೆ. ಹೌದಾ? ಹೌದು ಜೋಶ್, ಹೌದು ಜೋಶ್, ಬರೋಣ ಕೇಳಿಸ್ತಾ ಇಲ್ಲ. ಹೌದು ಜೋಶ್, ಎಸ್. ಈ ಸ್ಪಿರಿಟ್ ಏನಿದೆಯಲ್ಲ ನನಗೂ ನೋಡಿ, ನನಗೂ ಸ್ವಲ್ಪ ಜೋಶ್ ಬಂದು ಸ್ವಲ್ಪ ಎಲ್ಲ ಬಾಡಿ ಎಲ್ಲ ಅಲರ್ಟ್ ಆಗ್ತಿದೆ. ಓಕೆ, ದಿಸ್ ಇಸ್ ದ ಸ್ಪಿರಿಟ್. ಈ ಸ್ಪಿರಿಟ್ ನ ನಾನು ಧಾರವಾಡಕ್ಕೆ ಬಂದಿದ್ದೇನೆ, ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಆಫ್ಟರ್ ಕೋಚಿಂಗ್ ಆಲ್ಸೋ ನಾನು ಹುದ್ದೆ ತಗೊಂಡವ್ರಿಗೂ ಈ ಸ್ಪಿರಿಟ್ ಯಾವಾಗ್ಲೂ ಇರಬೇಕು. ಆಗ್ಲೇ ಹೇಳ್ತಿರಲ್ಲ, ಮೋಟಿವೇಶನ್ ಯಾರನ್ನ ಮಾಡ್ತಾರ? ನೋ, ಮೋಟಿವೇಶನ್ ಅದು ನಿಮಗೆ ನೀವೇ ಮಾಡ್ಕೊಳಂಥದ್ದು. ಯಾರೋ ಬರ್ತಾರೆ ಏನೋ ಮಾಡ್ತಾರೆ. ನೋ, ಇವತ್ತು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತ ಹೇಳ್ಬಿಟ್ಟು ಧಾರವಾಡಕ್ಕೆ ಬಂದಿದ್ದೀರಾ. ಎಲ್ಲಿ ಬಂದಿದ್ದೀರಾ? ಧಾರವಾಡಕ್ಕೆ ಬರೋದ್ರಲ್ಲೇ ಅರ್ಧ ನೀವು ಕಾಂಪಿಟೇಷನ್ ಗೆದ್ಬಿಟ್ಟಿದ್ರ. ಸೊ ಪ್ರತಿಯೊಬ್ಬರಿಗೂ ಅವಕಾಶ ಸಿಗೋದಿಲ್ಲ. ಧಾರವಾಡಕ್ಕೆ ಬಂದು ಇಲ್ಲಿ ಕಲಿಯುವಂತ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ, ಅದು ನಿಮಗೆ ಸಿಕ್ಕಿದೆ. ಬಟ್ ಈ ಒಂದು ಅವಕಾಶನ ಯಾವ ತರ ನೀವು ಸದುಪಯೋಗ ಪಡ್ಕೊಂತೀರಾ ಅನ್ನೋದ್ರ ಮೇಲೆ ನಿಮ್ ಸಕ್ಸಸ್ ನಿಂತಿರುತ್ತೆ. ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಏನಿದೆ? ಧಾರವಾಡ ಬರಿಗೆಯಲ್ಲಿ ಯಾರನ್ನೂ ಕಳಿಸೋದಿಲ್ಲ. ಅನ್ಲೆಸ್ ನಾನು ಇಲ್ಲಿರ್ತೇನೆ, ಸಾಧನೆ ಮಾಡ್ತೀನಿ, ಸಾಧಕನಾಗಿ ಹೊರಗಡೆ ಹೋಗ್ತೀನಿ ಅಂತ ನೀವು ರೆಡಿ ಇದ್ರೆ ಧಾರವಾಡ ನಿಮ್ಮನ್ನ ಕಳ್ಸ್ಕೊಡ್ಲಿಕ್ಕೆ ರೆಡಿ ಇರ್ತದೆ. ಏನ್ ಹೇಳ್ತಿಲ್ಲ, ಸಾಧಕ, ಸಾಧನೆ, ಯಶಸ್ಸು, ಈ 3 ಪದ ಸಾಧು ಹೇಳ್ತದಲ್ಲ, 3 ಪದದಲ್ಲಿ ಎಲ್ಲ ಅಡಗಿದೆ ಅಂತ ಹೇಳ್ಬಿಟ್ಟು. ಸಾಧನೆ, ಸಾಧಕ, ಯಶಸ್ಸು ಅನ್ನೋದು ಯಾವುದೋ ಒಂದು ನೈಟ್ ಅಲ್ಲಿ ರಾತ್ರಿ ಆಗಂತದಲ್ಲ. ಹೌದಾ? ರಾತ್ರಿ ಆಗುತ್ತಾ? ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ 100% ಅದು ರಾತ್ರಿ ಆಗುತ್ತೆ. ಯಾರೋ ಕೇಳ್ತಾರೆ, ಸರ್ ಎಷ್ಟು ಟೈಮ್ ಬೇಕು ಸರ್? 1 ತಿಂಗಳು ಬೇಕಾ, 2 ತಿಂಗಳು ಬೇಕಾ, 3 ತಿಂಗಳು ಬೇಕಾ? ನೋ, ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ನಿಮ್ಮ ಎನರ್ಜಿ, ನಿನ್ನ ತಾಕತ್ತು, ನಿನ್ನ ಗಮ್ಮತ್ತು. ಸಾಧಕನಾಗಿ ರಿಟರ್ನ್ ಹೋಗ್ತೀಯಾ, ಬರಿಗೆ ರಿಟರ್ನ್ ಹೋಗ್ತೀಯಾ? ಅರ್ಥ ಆಗ್ತಿದ್ಯಾ? ಇವತ್ತೇನು ವಿಶೇಷವಾಗಿ ಚಿಗುರು ಸಂವಾದ ಕಾರ್ಯಕ್ರಮ ನಮ್ಮ ಬೆಳ್ಳೂರು ಸರ್ ಅವರ ಮುಖ್ಯ ಅತಿಥಿಗಳಾಗಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಗುರು ಸಂಸ್ಥೆಯ ಪ್ರಾಧ್ಯಾಪಕರು ಎಲ್ಲರೂ ಬಂದಿದ್ದಾರೆ. ಸೊ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂತಂದ್ರೆ ಇವತ್ತೇನಾದ್ರೂ ಒಂದು ಸಮಸ್ಯೆ, ನಮ್ಮ ಗೋವಿಂದ ರೆಡ್ಡಿ ಒಂದು ಮಾತು ಹೇಳ್ತಿರ್ತಾನೆ, ಸಂಘ ಕಟ್ಟೋದು ತುಂಬಾ ಈಸಿ, ಬಟ್ ಒಂದು ಸಂಸ್ಥೆ ಕಟ್ಟೋದು, ಕಟ್ಟಿ ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಇವತ್ತೇನಾದ್ರೂ ಒಂದು ಸಂಸ್ಥೆ ಒಂದು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಬಿಕಾಸ್ ಆಫ್ ನಿಮ್ಮಿಂದ. ಸೊ ಹಾಗೆ ನಮ್ಮ ಬೆಲ್ಲುಬಿ ಸರ್ ಹೇಳ್ತಾ ಇದ್ರು, ನೋಡಪ್ಪ, ಅವ್ರ ಸಿಂಪ್ಲಿಸಿಟಿಗೆ ಒಂದು ಎಕ್ಸಾಂಪಲ್. ಫಸ್ಟ್ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ರು. ಓಕೆ, ಅಲ್ಲಿ ನಿಂತ್ಕೊಳ್ಳೋದಲ್ಲ, ಅವರಿಂದ ನಾವು ಇವತ್ತೇನಾದ್ರು ಒಂದು ಫಂಕ್ಷನ್ ಮಾಡ್ತಿದ್ರು ಅಂದ್ರೆ ಬಿಕಾಸ್ ಆಫ್ ನೀವು. ಹೌದಾ? ವಿಶೇಷವಾಗಿ 7ನೇ ತಂಡ ಏನು ಸೆಂಡ್ ಆಫ್ ಅಂತ ಹೇಳ್ಬಿಟ್ಟು ಇದುವರೆಗೂ ಸಂಸ್ಥೆ ಸ್ಟಾರ್ಟ್ ಆಗ್ಲಿಂದ ಒಂದು ಪ್ರೋಗ್ರಾಮು ಮಾಡಿಲ್ಲ.
ಯಾರಿಗೂ ಏನು ಎಂಟ್ರೆನ್ಸ್ ಏನ್ ಮಾಡ್ತಲ್ಲ ಹಬ್ಬ ಅದನ್ನು ಮಾಡಿಲ್ಲ, ಅಟ್ ದ ಸೇಮ್ ಟೈಮ್ ಯಾರಿಗೂ ಸೆಂಡ್ ಆಫ್ ಕೊಟ್ಟಿಲ್ಲ. ಬಟ್ ಇದೊಂದು ಯಾಕೆ ಅಂತಂದ್ರೆ ನಮ್ದು ಕನ್ಸಿತ್ತು ಬೆಳ್ಳುಬ್ಬಿ ಸರ್ನ ಕರೆಸ್ಬೇಕು, ಎಲ್ಲರಿಗೂ ನಿಮ್ ಅಡ್ರೆಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಅವಕಾಶನ ಈ ಮೂಲಕ ನಾವು ಮಾಡ್ಕೊಳ್ಳೋಣ ಒಂದೇ ಒಂದು ಉದ್ದೇಶದಿಂದ ಮಾಡಿದ್ದು. ಅದ್ರಲ್ಲಿ ವಿಶೇಷವಾಗಿ 7ನೇ ತಂಡ ಇದೆಯಲ್ಲ, ಖತರ್ನಾಕ್ ನನ್ನ ಮಕ್ಳಿದ್ದಾರೆ. ಸೀರಿಯಸ್ಲಿ ಖತರ್ನಾಕ್ ಇದ್ದಾರೆ. ಯಾಕೆ ಖತರ್ನಾಕ್ ಇದ್ದಾರೆ ಅಂತಂದ್ರೆ ಓದೋ ವಿಚಾರದಲ್ಲೂ ಮುಂದಿದ್ದಾರೆ. ನಮ್ಮ ಸಂಸ್ಥೆಗೆ ಏನಾದ್ರು ಒಂದು ಒಳ್ಳೆ ಹೆಸರು ಬರ್ತದೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ 7th ಬ್ಯಾಚ್ ಇಂದ ತುಂಬಾ ಜನ ಆಟಿಟ್ಯೂಡ್ ಇದೆ. ಎಸ್, ಸೀರಿಯಸ್ಲಿ ಹೇಳ್ತಾ ಇದೀನಿ, ಎಲ್ಲರಿಗೂ ಹೇಳಿದ್ದಲ್ಲ, ಬಟ್ ಕೆಲವು ಮಾತ್ರ ಹೇಳ್ತೀವಿ ಅಂದ್ರೆ ಅದ್ರ ಅರ್ಥ ಅದರಲ್ಲಿ ಗಟ್ಸ್ ಇದೆ ಅಂತ. ಓಕೆ, ಉಡಾಳ್ ನನ್ನ ಮಕ್ಕಳು ಇದ್ದಾರೆ, ಚುಡಾಯಿಸೋರು ಇದ್ದಾರೆ, ಚುಡಾಯಿಸ್ಕೊಳ್ಳೋರು ಇದ್ದಾರೆ, ಅಟ್ ದ ಸೇಮ್ ಟೈಮ್ ಬೆಳೆಯುವ ಎಲ್ಲ ಲಕ್ಷಣಗಳು ಇದಾವೆ. ದಯವಿಟ್ಟು ಆ ರ್ಯಾಪೋ ಇದೆಯಲ್ಲ, ಆ ರ್ಯಾಪೋನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆಮೇಲೆ ನಾನು ಹೇಳ್ತಾ ಇರ್ತೀನಿ, ನೀವೇನೋ ಇಲ್ಲಿ ಬಂದಿದ್ದೀರಾ, ಇಲ್ಲೊಂದು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ತಂದೆ ತಾಯಿ ಕೊಟ್ಟಂತವ ಕೇವಲ ಭಿಕ್ಷೆ. ಅರ್ಥ ಆಗ್ತಿದ್ಯಾ? ಇಲ್ಲಿರುವಂತ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡು ಅದಕ್ಕೆ ನ್ಯಾಯ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಇವತ್ತು ನಾರ್ಮಲ್ ವೀಕ್ತಾಗಿ ಇಲ್ಲಿ ಕುತ್ಕೊಂಡಿದ್ರ, ನಾನು ಹೇಳ್ತಾ ಇರ್ತೇನೆ ನಿಮ್ಗೂ ನನ್ಗೂ ಡಿಫ್ರೆನ್ಸ್ ಇದೆ ಓನ್ಲಿ 3 ಹೆಜ್ಜೆ. 6 ತಿಂಗಳು ಸನ್ಯಾಸಿ ಆಗ್ಬೇಕಾ ಅಥವಾ 40 ವರ್ಷ ನೀವು ರಾಜನಾಗ್ ಮೆರಿಬೇಕಾ? ಒಬ್ಬ ರಾಜರಾದ್ರೆ ನಿನ್ನ ಇಡೀ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ವಿಲ್ ಬಿ ವೆರಿ ಹ್ಯಾಪಿ. ಅರ್ಥ ಆಗ್ತಿದ್ಯಾ? ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ನನ್ನ ತಂದೆ ತಾಯಿ ಇಲ್ಲಿ ಏನು ಕಳಿಸಿದಾರೆ, ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ಒಂದು ತಿಂಗಳು ನೀನು ರೆಂಟ್ ಕೇಳ್ಬೇಕಾದ್ರೆ ಅಥವಾ ಒಂದು ಫೀಸ್ ಕೇಳ್ಬೇಕಾದ್ರೆ ಹೇಗೆ ಅನ್ಸುತ್ತೆ? ಕೆಲವು ಮದುವೆ ಆಗಿರೋದ್ರ, ನಿಮ್ಮ ಗಂಡಂದ್ರು, ನಿಮ್ಮ ಆಗ್ಲೂ ಅಮ್ಮ ಬಂದಿದ್ರು ಮಾತಾಡ್ತಿದ್ರು, ಕೇಳಿದ್ರ? ಸೊ ಶಿ ಮ್ಯಾರಿಡ್, ಅವ್ರ ಜನ 8 ಜನ ಏನೋ ಮಕ್ಳಿದಾರಂತೆ. ಅವರ ಮಗಳು ನನಗೆ ಅಂತ ಊಟ ಕಳ್ಸಿದ್ರಂತೆ, 4 ವರ್ಷದ ಮಗಳು. ಅದನ್ನ ಹೇಳಿದ್ರೆ ನನಗೆ ಅಳು ಬಂದಂಗೆ ಆಗ್ಬಿಡ್ತು. ಸೊ ಎಲ್ಲ ಯಾರು ಯಾಕೆ ಮೋಟಿವೇಟ್ ಆಗ್ತಾರೋ, ಎಲ್ಲಿ ಮೋಟಿವೇಟ್ ಆಗ್ತಾರೋ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರು, ಸರ್ ನನ್ನ ಮನೆಯಿಂದ ಬಂದಿದ್ದೀನಿ ಸರ್, ನಾನು PSI ಆಗ್ಲೇಬೇಕು ಸರ್, ನಂದು ಡ್ರೀಮ್ ಸರ್, ನನ್ನ ಮದುವೆ ಆಗಿ 2 ಮಕ್ಳಿದಾವೆ ಸರ್, ಅದು ನಾನು ಬರ್ತಾ ಇದ್ದೀನಿ. ಅಂದ್ರೆ ಸಾಧನೆ ಮಾಡೋದಕ್ಕೆ ಯಾವುದೇ ನಿಮ್ಮ ಏಜ್ ಲಿಮಿಟ್ ಅನ್ನೋದು ಏನು ಇರೋದಿಲ್ಲ. ಈಗ ಒಂದು ಅವಕಾಶ ನನಗೆ ಇರ್ಬೋದು, ಬಟ್ ಒಂದು ಅವಕಾಶ 2014 ಅಲ್ಲಿ 0.3 ಬ್ಲಡಿ 0.3 ಅಲ್ಲಿ ಅವತ್ತು ನನಗೊಂದು ಅವಕಾಶ ಮಿಸ್ ಆಯ್ತು. ನಾನು ಅವತ್ತೇ ಎಂಡ್ ಅನ್ಕೊಂಡು ನಾನು ಮನೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಕೇವಲ ಮುರುಗೇಶ್ ಮತ್ತೆ ಮಹಾವೀರ್ ಅಂತ ಹೇಳಿ 2 ಇದ್ದಾರೆ ನಮ್ಮ ರೂಮ್ಮೇಟ್ಸ್, ವೆರಿ ಜೆನ್ಯೂನ್ ಪರ್ಸನ್ಸ್. ಅವ್ರು ನನ್ನ ಸ್ಟಾಪ್ ಮಾಡಿದ್ರು, ರೆಡಿ ಅಟ್ಲೀಸ್ಟ್ ನೀನೊಂದು ಇಂಟರ್ವ್ಯೂ ಹೋಗಿ ಬಂದಿದ್ಯಾ, ನಾವು ಬಂದು 2-3 ವರ್ಷ ಆಯ್ತು ಏನಕ್ಕೂ ಹೋಗ್ಲಿಲ್ಲ, ನಿಂತ್ಕೊಳ್ಳೋ ಅಂತ ಒಂದು ಹೇಳಿದ ಒಂದು ಮಾತು. ಎರಡನೇದು ನಮ್ಮ ಚಿಗುರು ಸಂಸ್ಥೆ ನಿರ್ದೇಶಕರಾದ ರಾಜೇಶ್ ಮತ್ತೆ ಶಿವು, ನಾನು ಊರು ಹೊರಟೋಗ್ಬಿಟ್ಟಿದ್ದೆಲ್ಲ ಮುಗಿಸ್ಕೊಂಡು ಅವ್ರು ಏನ್ ಬಂದ್ರೆ ಅವ್ರ ರೂಮ್ಗೆ ಬಾಡಿಗೆ ಕಟ್ಟೋಕೆ ಇನ್ನೊಬ್ಬ ಪಕ್ರ ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಕರೆಸ್ಕೊಂಡ್ರು. ಸೀರಿಯಸ್ಲಿ, ಈ 3 ಜನ ಇರೋ ಶೇರಿಂಗು, 2 ಆಲ್ರೆಡಿ ಇದ್ರು, ಇನ್ನೊಬ್ಬ ಬಕ್ರ ಬೇಕಾಗಿತ್ತು, ಆ ಬಕ್ರ ನಾನು. ಓಕೆ, ನನಗೂ ಅವಶ್ಯಕತೆ ಇತ್ತು, ಒಂದು ಪವರ್ ಬೇಕಾಗಿತ್ತು ಧಾರವಾಡಕ್ಕೆ ಹೋಗ್ಲಿಕ್ಕೆ. ಅಲ್ಲಿ ಏನು ಸಮಥಿಂಗ್ ಏನಾಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಬಟ್ ಅವ್ರು ಕರೆಸ್ಕೊಂಡು ಸತತ ಸೋಲುಗಳು, ಸೋಲು ಮೇಲೆ ಸೋಲು, ಸೋಲಿನ ಮೇಲೆ ಸೋಲು, ಬಟ್ ಹೆಂಗೆ ರೆಕ್ಟಿಫೈ ಆಗುತ್ತೆ ನನಗೆ ಏನು ಗೊತ್ತು, ನಾನು ಹೇಗೆ ಓದ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆಗ ನನಗೆ ಮಾರ್ಗದರ್ಶನ ಕೊಟ್ಟವರು ರಾಜೇಶ್ ಎಂ ಜಿ, ನಿಮ್ಮ ನಿರ್ದೇಶಕರು ಇದಾರಲ್ಲ, ಎಲ್ಲಿ ನಿರ್ದೇಶಕರು ಎಲ್ಲಿ? ಬನ್ನಿ ಬನ್ನಿ. ಸೊ ಈಸ್ ನಾಟ್ ಎ ಕಿಂಗ್, ವಿ ಆರ್ ಕಿಂಗ್ಸ್, ಈಸ್ ನಾಟ್ ಎ ಕಿಂಗ್, ಈಸ್ ಎ ಕಿಂಗ್ ಮೇಕರ್. ಓಕೆ, ಅದಕ್ಕೆ ಇವರ ಸಾರಥ್ಯದಲ್ಲಿ ನೀವು ಕಲಿತಾ ಇದ್ರಂದ್ರೆ ಯು ಆಲ್ಸೋ ನೀವು ಕಿಂಗ್ ಆಗ್ತಿರೋ, ಕಿಂಗ್ ಮೇಕರ್ ಆಗ್ತಿರೋ. ಅದಕ್ಕಿಂತ ಹೆಚ್ಚಾಗಿ ಇವರು ನಮ್ಮ ಸ್ಟಾಫ್ ಏನಿದೆಯಲ್ಲ, ನಮ್ಮ ಟೀಮ್ ಏನಿದೆಯಲ್ಲ, ರಿಯಲಿ ಹೇಳ್ತಿದ್ದೀನಿ, ದ ವರ್ಕಿಂಗ್ ವೆರಿ ಹಾರ್ಡ್. ಓಕೆ, ಒಂದು ಸಂಸ್ಥೆನ ಬೆಳೆಸೋದ್ರಲ್ಲಿ ಮೇನ್ ಪಿಲ್ಲರ್ ಬರ್ಸಿ, ನೆಕ್ಸ್ಟ್ ಆಗಿ ಮಾತಾಡ್ಸಿ ಬರಂಗಿಲ್ಲ. ಯು ಆರ್ ಅನ್ ಆಫೀಸರ್, ಹೇಳಲ್ಲ ಟ್ವಿಂಟ್ ಒಂದು ಮೆಸೇಜ್ ಬರ್ತದೆ, ಯುವರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ವಿತ್ 50,000 rupees. ಬೇಕಾ ಬೇಡವಾ? ಕೇವಲ ನಿಮ್ಮ 6 ತಿಂಗಳ ಪರಿಶ್ರಮ. ಇಫ್ ಯು ಡೆಡಿಕೇಟ್ ಯುವರ್ ಸೆಲ್ಫ್ 100%, ನಿಮ್ಮ ತಂದೆ ತಾಯಿ ಅಕ್ಕ ಅಮ್ಮ ಎವ್ರಿವನ್, ನಿಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ವೇಸ್ಟ್ ಅಂತ ಬಿಸಾಕಿರೋ ನನ್ನ ಮಕ್ಕಳು ಸಹಿತ ನನ್ನ ಹತ್ರ ಬರ್ತಾರೆ. ಎಸ್, ಶಿ ಇಸ್ ದ ಒನ್, ಇವಳೇ ಸಾಧಕ. ಈ ಒಂದು ಸುಂದರ ಕಾರ್ಯಕ್ರಮ ಅರೇಂಜ್ ಆಗ್ಲಿಕ್ಕೆ ನಮ್ಮ ರಾಜೇಶ್, ನಮ್ಮ ಚಂದಸ್ಸು, ನಮ್ಮ ಸುಧೀರ್, ರಮೇಶ್, ನಮ್ಮ ಭೋಗೇಶ್ ತುಂಬಾ ಕೆಲಸ ಮಾಡಿದ್ದಾರೆ. ಇದು ಸಡನ್ ಆಗಿ ಆದಂತ ಪ್ಲಾನ್. ಅಟ್ ದ ಸೇಮ್ ಟೈಮ್ ಈ ಒಂದು ಫಂಕ್ಷನ್ಗೆ ಬಂದ ಜೀವನದಲ್ಲಿ ಗೆದ್ದು ಬನ್ನಿ. ಗೆದ್ದಾಗ ನಿಮ್ಮ ವ್ಯಾಲ್ಯೂಸ್ ಬೇರೆ ಆಗ್ತದೆ, ನಿಮಗೆ ಕೊಡುವಂತಹ ಸಿಗುವಂತಹ ಘನತೆ ಗೌರವ ಬೇರೆ ಆಗ್ತದೆ. ನೀವು ಹಿಂಗೆ ನಿಂತ್ಕೊಂಡ್ರೆ ನಿಮ್ಮಿಂದ 1000 ಜನ ನಿಮ್ಮ ಹೆಸರು ಹೇಳ್ಕೊಂಡು ಎದೆ ಉಟ್ಕೊಂಡು ಇಟ್ಕೊಂತಾರೆ, ನನ್ನ ಮಗ ಇದ್ದಾನೆ, ಯಾವಾಗ ಬರ್ತೀನಿ ಬಾರಲ್ಲ ನೋಡ್ತೀನಿ ಅನ್ನೋ ಒಂದು ಎಲ್ಲ ಅವಕಾಶ ಸಿಗ್ತದೆ. ನಿಮ್ಮ ಲೈಫ್ ಟೈಮಲ್ಲಿ ಎಲ್ಲಿ ಹೋಗ್ಲಿಕ್ಕಾಗಲ್ಲ, ಏನ್ ಮಾಡ್ಲಿಕ್ಕಾಗಲ್ಲ, ಎಲ್ಲ ಅವಕಾಶನೂ ನೀವು ಒಬ್ಬ ಅಧಿಕಾರಿಯಾಗಿ ಬಂದಾಗ ಸಿಗ್ತದೆ. ಅರ್ಥ? ನೀನು ಒಟ್ಟ ಕ್ವಾಲಿಟಿ ಎಜುಕೇಶನ್ ಅನ್ನು ಬಿಟ್ಟು ಬೇರೆ ಏನು ಮಾತಾಡಬಾರ್ದು. ವರ್ಡ್ ಬಾಯಿ ಬರಬಾರ್ದು ಅಂತ ಹೇಳಿದ್ರು. ಇವತ್ತು ನಿಜ ಹೇಳ್ತೀನಿ, ನೀನ್ ಏನ್ ಮಾಡ್ತೀಯ ಅನ್ನೋದು ಒಂದು ವರ್ಡ್, ಅಮೌಂಟ್ ಎಷ್ಟು ಬರುತ್ತೆ, ಎಷ್ಟು ಖರ್ಚು, ಅವಕಾಶ ಪ್ರತಿಯೊಬ್ಬರು ಸಿಗೋ ಅವಕಾಶ ಸಿಗಲ್ಲ.
ಸರಿ, ಸನ್ಮಾನ ಮಾಡ್ಬೇಕು. ಏನ್ ಮಾಡ್ತೀರಂದ್ರೆ ಎಸ್ ಫಸ್ಟ್ ಆ ಕಡೆ ಬೇಡ, ಒಂದ್ ಸೈಡಿಂದ ಬಂದ್ಬೇಡಲ್ಲ, ಮುಂದೆನೂ ಹಾಗೆ ಇರ್ತದೆ. ಓಕೆ, ವಿಶೇಷವಾಗಿ ಅವ್ರ ವೈಫ್, ಇವರು ಇಲ್ಲಿ ಇಟ್ಕೊಬೇಕಾದ ಕಾರಣ ಅವ್ರ ವೈಫ್ ಸರಸ್ವತಿ ಮೇಡಮ್ ಅಂತ ಹೇಳ್ಬಿಟ್ಟು ಅಷ್ಟು ಡೆಡಿಕೇಟ್ ಮಾಡಿ ಗಂಡನ ಬೆಳೆಸಿದಾರೆ. ಇವರು ಅಷ್ಟೇ ಡೆಡಿಕೇಟ್ ಇದಾರೆ. ಅಂದ್ರೆ ನಮ್ಮಲ್ಲಿ ಇವರು ಸಹಿತ ಒಬ್ಬ ಶಿಕ್ಷಕರು, ದೈಹಿಕ ಶಿಕ್ಷಕರಾಗಿ ಈ ವರ್ಕ್ ಫಾರ್ ಆಸ್. ಓಕೆ, ತುಂಬಾ ಒಂದು ಕ್ಲಾಸ್ ಬರಲಿ ನಮ್ಮ ಮೇಡಮ್ ಅವ್ರಿಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್